ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು 2 ವೃತ್ತಿ ಕೈಗೊಂಡರೆ ಅದು ಮೋಸವೆಂದು ಪರಿಗಣಿಸಲಾಗ್ತದೆಯಾ? ಈ ಒಂದು ವಿಷಯ ಬಹಳ ಒಂದು ಪ್ರಚಲಿತ ಸಂಗತಿಯಲ್ಲಿದೆ. ಈ ಮೂನ್ ಲೈಟಿಂಗ್ ಹೇಳುವಂತಹ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಈ 2 ವೃತ್ತಿ ಅಂದರೆ ಡ್ಯುಯಲ್ ಎಂಪ್ಲಾಯ್ಮೆಂಟ್ ಅಂತ ಹೇಳುವಂತನೂ ನಾವು ಕರಿಬಹುದು. ಸೊ ಇದು ಯಾರಿಗೆ ಅಪ್ಲೈ ಆಗುತ್ತೆ? ಫುಲ್ ಟೈಮ್ ಜಾಬ್ ಇರೋರಿಗ, ಅಥವಾ ಫ್ರೀಲ್ಯಾನ್ಸರ್ಸ್ಗ, ಅಥವಾ ಈಗ ರೀಸೆಂಟ್ ಆಗಿದ್ದು IT ಸೆಕ್ಟರಲ್ಲಿ ಅಥವಾ ಟೆಕ್ನಾಲಜಿ ಸೆಕ್ಟರಲ್ಲಿ ಬಹಳಷ್ಟು ಒಂದು ಎಂಪ್ಲಾಯರ್ಸ್ ಮತ್ತು ಎಂಪ್ಲಾಯಿಗಳ ಮಧ್ಯೆ ಈ ಭಿನ್ನಾಭಿಪ್ರಾಯ ಬರಲಿಕ್ಕೆ ಒಂದು ಮೂಲ ಕಾರಣ ಅಂತಲೇ ಹೇಳ್ಬೋದು. ಆ ರೀತಿಯಲ್ಲಿ ಇದು ಒಂದು ಅಫೆಕ್ಟ್ ಆಗ್ತಾ ಇದೆ. ಸೊ ಹಾಗಿದ್ರೆ ಉದಾಹರಣೆಗೆ ಈಗ ನಾನೇ ಒಂದು ಎಂಪ್ಲಾಯ್ ಆಗಿದ್ದರೆ ಅಥವಾ ನಾನೇ ಒಂದು ಫ್ರೀಲಾನ್ಸರ್ ಆಗಿದ್ದರೆ ನನಗೆ ಇದು ಹೇಗೆ ಅಫೆಕ್ಟ್ ಆಗುತ್ತೆ? ಅಥವಾ ನಾನು ಒಂದು ಎಂಪ್ಲಾಯರ್ ಆಗಿದ್ದರೆ, ನಾನು ಯಾವುದೋ ಒಂದು ಕಂಪ್ನಿಯ ಓನರ್ ಆಗಿದ್ದರೆ ನನ್ನ ಎಂಪ್ಲಾಯೀಸ್ಗಳು ಡ್ಯುಯಲ್ ಎಂಪ್ಲಾಯ್ಮೆಂಟ್ ಮಾಡಿದರೆ ಆವಾಗ ನನಗೆ ಹೇಗೆ ಎಫೆಕ್ಟ್ ಆಗುತ್ತೆ? ಸೊ ಆ ಒಂದು ನಿಟ್ಟಿನಲ್ಲಿ ಲೀಗಲ್ ಇಶ್ಯೂಸ್ ಹೇಗೆ ಇದರಲ್ಲಿ ಬರಬಹುದು ಹೇಳುವಂತಹ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ವಿಡಿಯೋನ ಒಂದು ಸಣ್ಣದಾದ ಒಂದು ವಿಷಯದ ಮುಖಾಂತರ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗಿದ್ರೆ ನೋಡ್ತಾ ಹೋಗೋಣ. ಮೂನ್ ಲೈಟಿಂಗ್, ನೀವು 2 ವೃತ್ತಿ ಕೈಗೊಂಡರೆ ಅದು ಮೋಸವೆಂದು ಪರಿಗಣಿಸಲಾಗುತ್ತದೆಯೇ ಹೇಳುವಂತಹ ಒಂದು ಟಾಪಿಕ್ ಇದು. 2 ವೃತ್ತಿ ಅಂದರೆ ಡ್ಯುಯಲ್ ಎಂಪ್ಲಾಯ್ಮೆಂಟ್, ಮೂನ್ ಲೈಟಿಂಗ್. ಸೊ ಮೂನ್ ಲೈಟಿಂಗ್ ಅಂದರೆ ಏನಿದೆ ಆಕ್ಚುಲಿ? ನೋಡಿ, ಇಲ್ಲಿ ಒಂದು ಪಿಕ್ಚರ್ ಕಾಣ್ತಾ ಇರ್ಬೋದು. ಮೂನ್ ಲೈಟಿಂಗ್ ಹೇಳುವಂತಹ ಒಂದು ಪಿಕ್ಚರ್ ಅಡಿಯಲ್ಲಿ ಒಬ್ಬ ಹಗಲು ಹೊತ್ತು ದಿನದಲ್ಲಿ ಒಂದು ಜಾಬ್ ಇಟ್ಕೊಂಡಿರ್ತಾನೆ. ಆಮೇಲೆ ಆ ವರ್ಕಿಂಗ್ ಅವರ್ಸ್ ನಂತರ ಇನ್ನೊಂದು ಒಂದು ಪ್ರವೃತ್ತಿ ಬೇರೆ ಆಗತ್ತೆ. ಸೊ ಹಾಗೆ ಮಾಡ್ಬೋದಾ? ಅದು ಅವನ ಎಂಪ್ಲಾಯರ್ಗೆ ಅಫೆಕ್ಟ್ ಆಗತ್ತಾ ಹೇಳುವಂಥ ಕ್ವಶನ್ನು. ಸೊ ಈಗ ತುಂಬ ವರ್ಷದಿಂದ ನಮ್ಮ ಇನ್ಕಮ್ ಆಗ್ಮೆಂಟ್ ಮಾಡಲಿಕ್ಕೆ, ಇನ್ಕಮನ್ನು ಜಾಸ್ತಿ ಮಾಡಲಿಕ್ಕೆ ಪ್ರತಿಯೊಬ್ಬರು ಯಾವ್ದಾದ್ರು ಇನ್ನೊಂದು ಎಕ್ಸ್ಟ್ರಾ ಒಂದು ಇನ್ಕಮ್ ಮಾಡುವಂಥ ವಿಧಾನ ಇದೆಯಾ ಇಲ್ವಾ ಅಂತ ನಾವು ನೋಡ್ತೇವೆ. ಉದಾಹರಣೆಗೆ ಟೀಚರ್ಸ್ ಇರ್ಬೋದು, ಅಥವಾ ಪ್ರೊಫೆಷನಲ್ಸ್ ಇರ್ಬೋದು, ಅಥವಾ ಫ್ರೀಲಾನ್ಸರ್ಸ್ಗಳಿರ್ಬೋದು. ಸೊ ಇದು ಫ್ರೀಲಾನ್ಸರ್ಸ್ಗೆ, ಪ್ರೊಫೆಷನಲ್ಸ್ಗೆ ಅವರಿಗೆಲ್ಲ ಅಪ್ಲೈ ಆಗುವಂಥದ್ದಲ್ಲ. ಆದರೆ ಯಾರು ಫುಲ್ ಟೈಮ್ ಜಾಬಲ್ಲಿ ಇರ್ತಾರೆ ಅಥವಾ ಯಾರು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ, ಸೊ ಗೌರ್ಮೆಂಟ್ ಜಾಬ್ಗಿಂತ ಹೆಚ್ಚಾಗಿ ಈಗ ಈ ಒಂದು ವಿಷಯ ತುಂಬ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಟೆಕ್ನಾಲಜಿ ಸೆಕ್ಟರಲ್ಲಿ. ಸೊ ಟೆಕ್ನಾಲಜಿ ಸೆಕ್ಟರಲ್ಲಿ ಈಗ ನೋಡಿ, ಒಂದು ಇಲ್ಲಿ ನ್ಯೂಸ್ ನೋಡಿರ್ಬೋದು. IBM ಇಂಡಿಯಾ ವಾರ್ನ್ಸ್ ಎಂಪ್ಲಾಯೀಸ್ ಅಗೇನ್ಸ್ಟ್ ಮೂನ್ ಲೈಟಿಂಗ್, ಸೇಸ್ ಇಟ್ಸ್ ವೈಲೇಷನ್ ಆಫ್ ಟ್ರಸ್ಟ್. ಒಂದು ನಂಬಿಕೆಯ ಒಂದು ವೈಲೇಷನ್ ಆಗತ್ತೆ ಇದು ಅಂತ ಹೇಳಿ IBM ಇಂಡಿಯಾ ಹೇಳಿತು. ಹಾಗೆ ವಿಪ್ರೋ ಕೂಡ ಈ ಕನ್ಸರ್ನನ್ನು ರೇಸ್ ಮಾಡಿ ಅಬೌಟ್ 300 ಎಂಪ್ಲಾಯೀಸನ್ನು ಕೆಲಸದಿಂದ ತೆಗೆದುಹಾಕ್ತು. ಸೊ ಆದ್ದರಿಂದ ಬಹಳಷ್ಟು ಕೇರ್ಫುಲ್ ಆಗಿ ನಾವು ಈ ಒಂದು ಇಶ್ಯೂನ ಡೀಲ್ ಮಾಡಬೇಕು. ಯಾಕೆಂದರೆ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಯಾರು ಮಾಡ್ತಿರ್ತೀರಿ ಅವರು ಇನ್ನೊಂದು ಕೆಲಸವನ್ನು ತಗೊಂಡ್ರೆ, ಇನ್ನೊಂದು ಕೆಲಸ ಆಫ್ಟರ್ ಕಂಪ್ನಿ ಅವರ್ಸ್, ಯಾಕೆಂದರೆ ಇದು ಜಾಸ್ತಿ ಆಗಿದ್ದು ಈಗ ವರ್ಕ್ ಫ್ರಮ್ ಹೋಮ್ ಅಂತ ಏನು ಕೋವಿಡ್ ಏರಾದಲ್ಲಿ ಜಾಸ್ತಿ ಆಯಿತು, ಆವಾಗ ಈ ಮೂನ್ ಲೈಟಿಂಗ್ ಜಾಸ್ತಿ ಆಗ್ತಾ ಇರೋದಕ್ಕೆ ಅಂದರೆ ಇನ್ನೊಂದು ಸೋರ್ಸ್, ಇನ್ನೊಂದು ಇನ್ಕಮ್ ಬರಲಿಕ್ಕೆ ಅಂತ ಹೇಳ್ಕೊಂಡು ಜನರು ಬೇರೆ ಒಂದು ಕೆಲಸವನ್ನು ತಗೊಳ್ಳಿಕ್ಕೆ ಹೋದರೆ ಆವಾಗ ಆ ಎಂಪ್ಲಾಯರ್ಗೆ ಕಷ್ಟ ಆಗತ್ತಾ ಹೇಳುವಂಥ ಒಂದು ಕ್ವಶನ್ನು ಬರುವಂಥದ್ದು. ಸೊ ಇದು ನೋಡೋಣ. ನೋಡಿ, ಇಲ್ಲಿ ಹ್ಯಾವ್ ಅ ಸೆಕೆಂಡ್ ಜಾಬ್ ಇನ್ ಅಡಿಷನ್ ಟು ದಿ ಮೇನ್ ಜಾಬ್ ಹೇಳುವಂಥದ್ದು ಮೂನ್ ಲೈಟಿಂಗ್. ಇನ್ನೊಂದು ಜಾಬ್ ಮಾಡುವಂಥದ್ದು ಆ ಮೇನ್ ಜಾಬ್ ಇನ್ ಅಡಿಷನ್ಗೆ. ಆ್ಯಕ್ಚುಲಿ ಇಂಡಿಯಾದಲ್ಲಿ ಲಾ ಅಂದರೆ ನಮಗೆ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಇದೆ. ಫ್ಯಾಕ್ಟ್ರಿಯಲ್ಲಿ ಡ್ಯುಯಲ್ ಎಂಪ್ಲಾಯ್ಮೆಂಟ್ ಮಾಡಲಿಕ್ಕಿಲ್ಲ. ಒಬ್ಬರೊಂದು ಫ್ಯಾಕ್ಟ್ರಿಲಿ ಒಂದು ಕೆಲಸ ಮಾಡ್ತಿದ್ದಾರೆ ಅಂದರೆ ಅದನ್ನು ಬಿಟ್ಟು ಅವರು ಇನ್ನೊಂದು ಇನ್ಕಮ್ ಸೋರ್ಸ್ ತಗೊಳ್ಳಿಕ್ಕೋಸ್ಕರ ಇನ್ನೊಂದು ಕೆಲಸ, ಇನ್ನೊಂದು ಫ್ಯಾಕ್ಟ್ರಿ ಹಿಡಲಿಕ್ಕಿಲ್ಲ. ಹಾಗೆ ಕೆಲವೊಂದು ಎಂಪ್ಲಾಯ್ಮೆಂಟ್ ಇಂಡಸ್ಟ್ರಿಯಲ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಂತ ಇದೆ. ಅಥವಾ ಇನ್ನು ನಾವು ನೋಡಲಿಕ್ಕೆ ಹೋದರೆ ಕೆಲವೊಂದು ಕಾಂಟ್ರಾಕ್ಟ್ ಮಾಡ್ಕೊಳ್ತಾರೆ. ಎಷ್ಟೋ ಒಂದು ಕಂಪ್ನಿಗಳು ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ ಮಾಡ್ಕೊಳ್ತಾರೆ. ಅದರಲ್ಲಿ ಕೆಲವೊಂದು ಕ್ಲಾಸಸ್ ಇರುತ್ತೆ, ನಾನ್ ಕಾಂಪಿಟ್ ಕ್ಲಾಸಸ್, ನಾನ್ ಪೋಚಿಂಗ್ ಕ್ಲಾಸಸ್, ನಾನ್ ಆಬ್ಸ್ಟೆಂಟ್ ಕ್ಲಾಸಸ್ ಹೇಳುವಂತಹ ಕೆಲವೊಂದು ಕ್ಲಾಸಸ್ಗಳು ಅಂದರೆ ರೆಸ್ಟ್ರಿಕ್ಟಿವ್ ಕಾವೆನೆಂಟ್ಸ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ನಮಗೆ ಕಾಂಟ್ರಾಕ್ಟಲ್ಲೂ ಬರುವಂಥದ್ದು. ಕೆಲವೊಂದು ಕಾಂಟ್ರಾಕ್ಟ್ ಪಾಯಿಂಟ್ಸ್ ಕೂಡ ಬಹಳ ಮುಖ್ಯ ಆಗುತ್ತೆ. ರೆಸ್ಟ್ರಿಕ್ಟಿವ್ ಕಾವೆನೆಂಟ್ಸ್, ಕೆಲವೊಂದು ಸ್ಟಿಪ್ಯುಲೇಷನ್ಸ್, ಕೆಲವೊಂದು ಕಂಡೀಷನ್ಸ್ ಹಾಕ್ತಾರೆ. ನೀವು ಇಂತಿಷ್ಟು ಸಮಯ ನಮ್ಮ ಹತ್ರ ಮಾತ್ರ ಕೆಲಸ ಮಾಡಬೇಕು, ಅಥವಾ ಇಂತಿಷ್ಟು ಸಮಯದಲ್ಲಿ ನೀವು ಕೆಲಸ ಬಿಟ್ಟಾದ್ರ ನಂತರನೂ ಸಹ ಬೇರೆಯವ್ರ ಹತ್ರ ಕೆಲಸ ಮಾಡಲಿಕ್ಕಿಲ್ಲ ಹೇಳುವಂತಹ ಬಹಳಷ್ಟು ಕ್ಲಾಸಸ್ಗಳಿರ್ತವೆ. ಅಥವಾ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್, ನಮ್ಮ ಹತ್ರ ಮಾತ್ರ ಕೆಲಸ ಮಾಡಬೇಕು, ಬೇರೆ ಇನ್ನೊಬ್ಬರಿಗೆ ಸರ್ವಿಸ್ ಕೊಡಲಿಕ್ಕಿಲ್ಲ ಹೇಳುವಂಥದ್ದು. ಸೊ ಅದೆಲ್ಲವೂ ಕೂಡ ಒಂದು ಸಣ್ಣದಾಗಿ ಕೂಲಂಕುಷವಾಗಿ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಆಫ್ ಆಲ್, ಆರ್ ಯು ಅ ಫುಲ್ ಟೈಮ್ ಎಂಪ್ಲಾಯಿ ಆರ್ ಫ್ರೀಲಾನ್ಸರ್? ಈ ಮೂನ್ ಲೈಟಿಂಗ್ ಕಾನ್ಸೆಪ್ಟ್ ಯಾವಾಗಲೂ ಹೆಚ್ಚಾಗಿ ನಾವು ಹೇಳುವಂಥದ್ದು ಫುಲ್ ಟೈಮ್ ಎಂಪ್ಲಾಯೀಸ್ಗೆ. ಯಾಕೆಂದರೆ ಫ್ರೀಲಾನ್ಸರ್ಸ್ಗಳು ಆ್ಯಕ್ಚುಲಿ ಏನು, ದೇ ಆರ್ ಸರ್ಚಿಂಗ್ ಫಾರ್ ಡಿಫ್ರೆಂಟ್ ಸೋರ್ಸಸ್. ಡಿಫ್ರೆಂಟ್ ಸರ್ವಿಸ್ ತಗೊಳ್ಳೋರು ಯಾರು ಇರ್ತಾರೆ ಅವರಿಗೆ ಫ್ರೀಲಾನ್ಸ್ ಜಾಬ್ ಅಂದರೆ ಪಾರ್ಟ್ ಟೈಮ್ ಜಾಬ್ಸ್ ಅಂತೆಲ್ಲ ಹೇಳ್ತಾರಲ್ಲ, ಸೊ ಅವರಿಗೆ ಇದು ಅಪ್ಲೈ ಆಗೋದಿಲ್ಲ ಮೂನ್ ಲೈಟಿಂಗ್ ಅಂತ ಒಂದಿದೆಲ್ಲ. ಆದರೆ ರೆಗ್ಯುಲರ್ ಆಗಿ ಫ್ರಮ್ 9 to 5 ಆ ವರ್ಕ್ ಅಂತ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್, ಅಥವಾ 9 to 5 ಅಲ್ದಿದ್ರೆ ಈಗ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡೋರಿಗೆ
ಒಂದು ಫುಲ್ ಟೈಮ್ ಜಾಬ್ ಅಂತ ಏನಿರತ್ತಲ್ಲ ಅಂಥವರಿಗೆ ಅವ್ರು ಇನ್ನೊಂದು ಕೆಲಸ ತಗೊಂಡ್ರೆ ಆವಾಗ ಅವರು ಮಾಡುವಂಥ ಕೆಲಸ ಆ್ಯಕ್ಚುಲ್ ಕೆಲಸ ಏನಿರುತ್ತೆ ಅವರ ಎಂಪ್ಲಾಯರ್ಸು ಏನೋ ಒಂದು ಖರ್ಚು ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ, ಕೆಲವೊಂದು ರಿಸೋರ್ಸಸ್ ಕೊಟ್ಟಿರ್ತಾರೆ. ಸೊ ಆ ರಿಸೋರ್ಸನ್ನು ಉಪಯೋಗಿಸ್ಕೊಂಡು ಅವರು ಬೇರೆ ಉದಾಹರಣೆಗೆ ಕಾಂಪಿಟೇಟರ್ ಅವರಿಗೆ ಕೆಲಸ ಮಾಡಿಕೊಟ್ರೆ ಯಾರಿಗೆ ಲಾಸ್ ಆಗುತ್ತೆ? ಎಂಪ್ಲಾಯರ್ಗೆ ಲಾಸ್ ಆಗುತ್ತೆ. ಸೊ ಇದನ್ನು ಬಹಳಷ್ಟು IT ಸೆಕ್ಟರ್ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಹಾಗೆ ಕೆಲವೊಂದು IT ಸೆಕ್ಟರ್ಸ್ಗಳು ಹೇಳ್ತಾರೆ ಈಗಿನ ಕಾಲದಲ್ಲಿ ಏನಾಗುತ್ತೆ, ಜನರೇಷನ್ ಇರೋರು ಅಟ್ ಅ ಟೈಮ್ ಮಲ್ಟಿಪಲ್ ಸ್ಕ್ರೀನ್ಸ್ ನೋಡ್ಕೊಂಡು ಕೆಲಸ ಮಾಡುವಂಥ ಸಾಮರ್ಥ್ಯ ಉಳ್ಳಂತಹ ಮಕ್ಕಳು, ಅಥವಾ ಏನು ಮಕ್ಕಳಂದರೆ ಟೀನೇಜರ್ಸ್ ಜಸ್ಟ್ ಒಂದು ಕೆಲಸ ಹುಡ್ಕೊಂಡಿದ್ದಾರೆ, ಅಥವಾ ಆ ಒಂದು 20s ಅಲ್ಲಿರುವಂಥ ಯಾರು ಹೊಸದಾಗಿ ಸೇರುವಂಥ ಎಂಪ್ಲಾಯೀಸ್ ಇರ್ತಾರೆ, ದೇ ಆರ್ ಕೇಪಬಲ್ ವೆರಿ ಮಚ್. ಅವರಿಗೆ ಒಂದು ಕೆಲಸಕ್ಕಿಂತ ಜಾಸ್ತಿ ಕೆಲಸ ಮಾಡುವಂಥ ಸಾಮರ್ಥ್ಯ ಇರುತ್ತೆ. ಸೊ ನ್ಯಾಚುರಲಿ ದೇ ವಿಲ್ ಯೂಸ್ ಇಟ್ ಫಾರ್ ಪರ್ಫಾರ್ಮಿಂಗ್ ಡಿಫ್ರೆಂಟ್ ಆ್ಯಕ್ಟ್ಸ್, ಡಿಫ್ರೆಂಟ್ ಜಾಬ್ಸ್. ಸೊ ಇದು ನ್ಯಾಚುರಲ್ ಅಂತ ಹೇಳುವಂಥದ್ದು ಇನ್ನೊಂದು ಅದರ ಅಗೇನ್ಸ್ಟ್ ವಾದ. ಸೊ ಆದರೆ ಲಾ ಪ್ರಕಾರ ಏನು ಹೇಳುತ್ತೆ? ಯಾಕೆಂದರೆ ಲೀಗಲ್ ಇಶ್ಯೂಸ್ ಬೇರೆ, ಮಾರಲ್ ಇಶ್ಯೂಸ್ ಬೇರೆ. ಎಥಿಕಲಿ ಕೆಲವೊಂದ್ಸಲ ಕರೆಕ್ಟ್ ಇರ್ಬೋದು, ಕರೆಕ್ಟ್ ಇಲ್ಲದೆ ಇರ್ಬೋದು. ಆದರೆ ಲಾದಲ್ಲಿ ಇದ್ರ ಬಗ್ಗೆ ಪ್ರಾವಿಷನ್ಸ್ ಇದೆಯಾ ಅಂತ ನೋಡ್ಲಿಕ್ಕೆ ಹೋದರೆ ಮೂನ್ ಲೈಟಿಂಗ್ ಅಂತ ಒಂದು ಡೆಫಿನೇಷನ್ ಅಂತ ಎಲ್ಲೂ ಕೊಡಲಿಲ್ಲ. ಲೇಬರ್ ಲಾಸ್ ಅಪ್ಲೈ ಆಗುತ್ತೆ ಹೆಚ್ಚಾಗಿ, ಫ್ಯಾಕ್ಟ್ರೀಸ್ ಆ್ಯಕ್ಟ್, ಸ್ಟ್ಯಾಂಡಿಂಗ್ ಆರ್ಡರ್ಸು, ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ಸ್, ಇದನ್ನು ನಾವು ನೋಡಬೇಕಾಗತ್ತೆ. ಆದರೆ ಹೊಸದಾಗಿ ಈಗ ಲೇಬರ್ ಕೋಡ್ಸ್ ಅಂತ ಆಗ್ತಾ ಇದೆ, ಅದರಲ್ಲಿ ಈ ಡ್ಯುಯಲ್ ಎಂಪ್ಲಾಯ್ಮೆಂಟ್ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ಕೊಟ್ಟಿದ್ದಾರೆ, ಹಾಗೆ ಮಾಡ್ಬೋದು ಹೇಳುವಂಥದ್ದು. ಹಾಗೆ ಈಗ ಗಿಗ್ ವರ್ಕರ್ಸ್ ಅಂತ ಹೇಳೋದು, ಈಗ ನಾವು ಝೊಮ್ಯಾಟೊ ಎಂಪ್ಲಾಯೀಸ್ ಅಥವಾ ಏನು ಈ ಡೆಲಿವರಿ ಅಥವಾ ಈ ಥರ ಸಣ್ಣ ಪುಟ್ಟ ಜಾಬ್ಗಳನ್ನು ಎಕ್ಸ್ಟ್ರಾ ಒಂದು ತಗೊಳ್ತಾರಲ್ಲ, ಅದಕ್ಕೆ ಗಿಗ್ ವರ್ಕರ್ಸ್ ಅಂತ ಹೇಳ್ತಾರೆ. ಇತ್ತೀಚೆಗೆ ಇನ್ಫೋಸಿಸ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಪರವಾದ ಒಂದು ನಿಲುವು ಪ್ರಕಟಿಸಿದೆ. ಮೊದಲು ಮೂನ್ ಲೈಟಿಂಗ್ ಮಾಡ್ಲಿಕ್ಕಿಲ್ಲ ಅಂತ ಹೇಳಿತ್ತು ತಮ್ಮ ಕಾಂಪಿಟೇಟರ್ ಜೊತೆ, ಆದರೆ ಇತ್ತೀಚೆಗೆ ಗಿಗ್ ವರ್ಕಿಂಗ್ ಆ ಥರ ಒಂದು ಇದನ್ನು ತಗೊಳ್ಬಹುದು ಅಂತ ಹೇಳಿ ಅದರ ಪರವಾಗಿ ನಿಲುವು ಪ್ರಕಟಿಸಿದೆ. ಸೊ ಲಾ ಅಥವಾ ಅದರ ಒಂದು ಸ್ಟ್ಯಾಂಡ್ ಏನಿರುತ್ತೆ ಕೆಲವೊಂದು ಸಲ ಯಾವುದೇ ಒಂದು ಕಾನ್ಸೆಪ್ಟ್ ಇರಲಿ, ಅದು ಆಫ್ಟರ್ ಲಾಟ್ಸ್ ಆಫ್ ಫಾರ್ ಆ್ಯಂಡ್ ಅಗೇನ್ಸ್ಟ್ ಡಿಬೇಟ್ ಆದ ನಂತರ ಒಂದು ಅದಕ್ಕೆ ಕರೆಕ್ಟಾದ ಒಂದು ಮಾಹಿತಿಯನ್ನು ನಮಗೆ ಸಿಗಲಿಕ್ಕೆ ಸುಲಭ ಆಗುತ್ತೆ. ಪ್ರೆಸೆಂಟ್ ಈಗ ಏನು ಲಾ ಇದೆ, ಅದರ ಕಂಡೀಷನ್ ಏನಿದೆ ಅಂತ ನಾವು ನೋಡೋಣ. ನೋಡಿ, ವಾಟ್ ಲೆಡ್ ಟು ಮೂನ್ ಲೈಟಿಂಗ್ ಡಿಬೇಟ್ ಇನ್ ಇಂಡಿಯಾ? ಈ ಮೂನ್ ಲೈಟಿಂಗ್ ಡಿಬೇಟ್ ಯಾಕೆ ಸ್ಟಾರ್ಟ್ ಆಯಿತು? ಫಸ್ಟ್ ಅದರದ್ದು ರೇಸ್ ಮಾಡಿದ್ದು ರಿಷಾದ್ ಪ್ರೇಮ್ಜಿ ಅಂತ ವಿಪ್ರೋ ಒಂದು ಫಸ್ಟ್ ಒಂದು ಟ್ವಿಟರ್ ಮಾಡ್ತು, ದೇರ್ ಇಸ್ ಅ ಲಾಟ್ ಆಫ್ ಚಾಟರ್ ಅಬೌಟ್ ಪೀಪಲ್ ಮೂನ್ ಲೈಟಿಂಗ್ ಇನ್ ಟೆಕ್ ಇಂಡಸ್ಟ್ರಿ, ದಿಸ್ ಇಸ್ ಚೀಟಿಂಗ್, ಇದು ಚೀಟಿಂಗಿಗೆ ಸಮ ಅಂತ ಹೇಳ್ತಾರೆ. ಯಾಕೆಂದರೆ ಈಗ ಉದಾಹರಣೆಗೆ ವಿಪ್ರೋ ಅಂತ ತಗೊಂಡ್ರೆ ಅವರು ಎಷ್ಟೋ ರಿಸೋರ್ಸಸ್ ಖರ್ಚು ಮಾಡಿ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ಗೆ ಕೊಟ್ಟಿರ್ತಾರೆ, ಅವರಿಗೆ ಕಂಪ್ಯೂಟರ್ ರಿಸೋರ್ಸ್ ಅಥವಾ ಯಾವುದೋ ಒಂದು ಟೆಕ್ನಾಲಜಿ ರಿಸೋರ್ಸಸ್ನ ಕೊಟ್ಟಿರ್ತಾರೆ. ಆ ರಿಸೋರ್ಸನ್ನು ಇಟ್ಕೊಂಡು ನಾವು ಬೇರೆ ಎಂಪ್ಲಾಯೀಸ್ಗೆ ಕೆಲಸ ಮಾಡಿದರೆ ಸಹಜ ಅಲ್ಲ, ಎಲ್ರಿಗೂ ಕೂಡ ತಮ್ಮ ರಿಸೋರ್ಸಲ್ಲಿ ಬೇರೆಯವರಿಗೆ ಇನ್ಕಮ್ ಆಗ್ತಾ ಇದೆ, ಅದು ತಮ್ಮ ಕಾಂಪಿಟೇಟರ್ಗೆ ತುಂಬ ಒಂದು ಕಾನ್ಫಿಡೆನ್ಷಿಯಾಲಿಟಿ ಇಶ್ಯೂಸ್ ಇರುವಾಗ, ಪ್ರೈವಸಿ ಕನ್ಸರ್ನ್ ಇರುವಾಗ, ಡೇಟಾ ಶೇರ್ ಆಗುವಂಥ ಚಾನ್ಸಸ್ ಇರುವಾಗ, ಆವಾಗ ನ್ಯಾಚುರಲಿ ಎವ್ರಿ ಎಂಪ್ಲಾಯರ್ ವಿಲ್ ರೇಸ್ ಕನ್ಸರ್ನ್ ಅಬೌಟ್ ದಿಸ್. ಸೊ ಅದು ಇಟ್ಸ್ ಈಕ್ವಲ್ ಟು ಚೀಟಿಂಗ್ ಅಂತ ಹೇಳಿ ಅವರು ಕನ್ಸಿಡರ್ ಮಾಡಿ ಇದಕ್ಕೆ ಆವಾಗ ಇನ್ಫೋಸಿಸ್ ಕೂಡ ಸಪೋರ್ಟ್ ಮಾಡ್ತು. ಹಾಗೆ 300 ಎಂಪ್ಲಾಯಿಗಳನ್ನು ಫೈರ್ ಮಾಡಿದರು. ಸೊ ಇದೊಂದು ಹೊಸದಾಗಿ ರೀಸೆಂಟ್ ಆಗ್ತಾ ಇರುವಂತಹ ಬೆಳವಣಿಗೆ. ಎಷ್ಟೋ ಜನರನ್ನ ಯಾರು ಇಫ್ ದೇ ಆರ್ ಸಸ್ಪೆಕ್ಟೆಡ್ ಟು ಹ್ಯಾವ್ ಬಿನ್ ಮೂನ್ ಲೈಟಿಂಗ್ ದೆನ್ ದೇ ಆರ್ ಗೋಯಿಂಗ್ ಟು ಅವರನ್ನು ಫೈರ್ ಮಾಡುವಂಥ ಅಂದರೆ ಕೆಲಸದಿಂದ ತೆಗೆದು ಹಾಕುವಂತಹ ಚಾನ್ಸ್ ಇತ್ತು. ಹಾಗೆ ಕೆಲವರು ಕೆಲಸವನ್ನು ಕಳೆದುಕೊಂಡಿದ್ದಾರೆ. ಹಾಗೆ ಇಮ್ಯಾಜಿನ್ ಯೋರ್ ಸೆಲ್ಫ್ ಆಸ್ ಅನ್ ಎಂಪ್ಲಾಯರ್. ಸೊ ವುಡ್ ಯು ಲೈಕ್ ಟು ಅಲೋ ಯುವರ್ ಎಂಪ್ಲಾಯೀಸ್ ಟು ವರ್ಕ್ ಫಾರ್ ಅನದರ್ ಎಂಪ್ಲಾಯರ್ ಆಫ್ಟರ್ ದಿ ರೆಗ್ಯುಲರ್ ವರ್ಕಿಂಗ್ ಅವರ್ಸ್? ಇದು ಬೇರೆ ಪರ್ಸ್ಪೆಕ್ಟಿವ್. ಈಗ ಯಾವುದೋ ಒಂದು ಕೆಲಸ ಮಾಡ್ತಾ ಫುಲ್ ಕಂಪ್ಲೀಟ್ ಟೆಕ್ನಾಲಜಿ ಕೆಲಸ ಮಾಡ್ತಾ, ಇನ್ನು ಫಾರ್ ಈಗ ಸ್ಕಿಲ್ ಏನೋ ಆರ್ಟಿಸ್ಟ್ ಡ್ರಾಯಿಂಗ್ ಮಾಡ್ತಾರೆ, ಅದರಿಂದ ಸ್ವಲ್ಪ ಇನ್ಕಮ್ ಜನರೇಟ್ ಮಾಡ್ತಾರೆ. ಸೊ ದ್ಯಾಟ್ ಮೇ ಬಿ ಪರ್ಮಿಸಿಬಲ್. ಆದರೆ ಈಕ್ವಲಿ ನೀವು ಎಂಪ್ಲಾಯರ್ ಹಾಕ್ಕೊಂಡು ಸಿಮಿಲರ್ ನಿಮ್ಮ ತರಹನೇ ಚಟುವಟಿಕೆ ಮಾಡ್ತಾ ಇರುವಂಥ ಇನ್ನೊಂದು ಕಂಪ್ನಿಗಳಿಗೆ ನೀವು ನಿಮ್ಮ ಎಂಪ್ಲಾಯಿ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಇದ್ರೆ ಅವಾಗ ನ್ಯಾಚುರಲಿ ವಾಟ್ ಯು ವಿಲ್ ಡೂ, ಯು ವಿಲ್ ಆಬ್ಜೆಕ್ಟ್ ಟು ದಿಸ್. ಸೊ ದಿಸ್ ಇಸ್ ದ ಸೇಮ್ ಪೊಸಿಷನ್ ವಿಚ್ ಇಸ್ ಹ್ಯಾಪ್ನಿಂಗ್ ನೌ. ಹಾಗೆ ನಾವು ಇಮ್ಯಾಜಿನ್ ಯೋರ್ ಸೆಲ್ಫ್ ಆಸ್ ಅನ್ ಎಂಪ್ಲಾಯಿ, ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತ ಒಂದು ಯೋಚನೆ ಮಾಡಿ. ಆವಾಗ ಏನಾಗುತ್ತೆ, ವುಡ್ ಯು ಲೈಕ್ ಟು ಟೇಕ್ ಅ ಪಾರ್ಟ್ ಟೈಮ್ ಜಾಬ್ಸ್ ಅಲಾಂಗ್ ವಿತ್ ಅ ಫುಲ್ ಟೈಮ್ ಜಾಬ್? ಸೊ ಫುಲ್ ಟೈಮ್ ಜಾಬ್ ಜೊತೆ ಇನ್ನೊಂದೊಂದು ಪಾರ್ಟ್ ಟೈಮ್ ಜಾಬ್ ಸಿಕ್ಕಿದ್ರೆ ಆವಾಗ ಎಲ್ಲೋ ಒಂದು ಕಡೆ ನಮ್ಮ ಈಗಿನ ಒಂದು ಏನು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ರೇಸ್ ಆಗ್ತಾ ಇದೆ, ಅದಕ್ಕೋಸ್ಕರ ಖರ್ಚಿಗೆ ಸ್ವಲ್ಪ ಆಗತ್ತೆ ಹೇಳುವಂಥ ಒಂದು ನ್ಯಾಚುರಲ್ ಕಾರಣದಿಂದ ಪಾರ್ಟ್ ಟೈಮ್ ಜಾಬನ್ನು ತೊಗೊಳ್ಳುವಂಥ ಚಾನ್ಸಸ್ ನ್ಯಾಚುರಲ್ ಇರುತ್ತೆ. ಸೊ ಅದಕ್ಕೋಸ್ಕರ
ಆಮೇಲೆ ಒಂದು ವೇಳೆ ಕಂಪ್ನಿ ಕೆಲಸದಿಂದ ತೆಗೆದು ಹಾಕ್ತು, ಯಾಕಂದರೆ ಜಾಬ್ ಸರ್ಟನಿಟಿ ಎಷ್ಟೋ ಸಲ ಇರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಇನ್ನೊಂದು ಫೀಲ್ಡಿನ ಒಂದು ನಾವು ಎಕ್ಸ್ಪೀರಿಯನ್ಸ್ ಅಂತಲೂ ತಿಳ್ಕೊಳ್ಬೋದು. ಎಕ್ಸ್ಪೀರಿಯನ್ಸ್ಗೋಸ್ಕರ ಕೆಲಸ ಮಾಡ್ತೇವೆ ಅಂತ ಹೇಳಿ ಏನು ಮಾಡ್ತಾರೆ. ಸೊ ಎಂಪ್ಲಾಯೀಸ್ಗಳ ಪರ್ಸ್ಪೆಕ್ಟಿವ್ ಈ ರೀತಿಯಲ್ಲಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಲಾ ಏನು ಹೇಳುತ್ತೆ ಅದು ಬಹಳ ಮುಖ್ಯ. ಯಾಕೆಂದರೆ ಹೀಗೆ ಎರಡು ರೀತಿ ಯಾವಾಗಲೂ ಪರ ವಿರೋಧ ವಾದ ಇದ್ದೇ ಇರುತ್ತೆ. ಲಾ ಇದ್ರ ಬಗ್ಗೆ ಏನಾದರೂ ಹೇಳ್ತಾರೆ ಅಂದರೆ, ಫಸ್ಟ್ ವಾಟ್ ಇಸ್ ಮೂನ್ ಲೈಟಿಂಗ್, ಇದು ನಾನು ಆವಾಗಲೇ ಹೇಳಿದೆ. ಟೇಕಿಂಗ್ ಅಪ್ ಅನದರ್ ಜಾಬ್ ಆಫ್ಟರ್ ದಿ ರೆಗ್ಯುಲರ್ ವರ್ಕಿಂಗ್ ಅವರ್ಸ್, 9 AM to 5 PM ಅಂತಲ್ಲ, ಆದರೆ ಜನರಲಿ ಆಫ್ಟರ್ ರೆಗ್ಯುಲರ್ ವರ್ಕಿಂಗ್ ಅವರ್ಸ್ ವಿತೌಟ್ ದಿ ಕನ್ಸೆಂಟ್ ಆಫ್ ದಿ ಎಂಪ್ಲಾಯರ್. ಸೊ ನೋಡಿ, ಕನ್ಸೆಂಟ್ ತಗೊಂಡು ಮಾಡೋದಾದ್ರೆ ಪರವಾಗಿಲ್ಲ, ಆದರೆ ಎಂಪ್ಲಾಯರ್ಗೆ ಗೊತ್ತಿಲ್ಲದೆ, ಕನ್ಸೆಂಟ್ ಇಲ್ಲದೆ ಇವರು ಇನ್ನೊಂದು ಜಾಬ್ ತಗೊಂಡ್ರೆ ದಟ್ ಈಸ್ ಆ್ಯಕ್ಚುಲಿ ಅ ಚೀಟಿಂಗ್. ಸೊ ದ್ಯಾಟ್ಸ್ ನೋನ್ ಆಸ್ ಮೂನ್ ಲೈಟಿಂಗ್. ಸೊ ವೈ ಎಷ್ಟು ಮೂನ್ ಲೈಟಿಂಗ್, ಯಾಕೆ ಮೂನ್ ಲೈಟಿಂಗ್ ಬೇಕು ಹೇಳುವಂತಹ ವಾದ, ಅದಕ್ಕೆ ಕಾರಣಗಳೇನು? ಟು ಹ್ಯಾವ್ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್, ಒಂದು ಅಡಿಷನಲ್ ಸೋರ್ಸ್, ಎಕ್ಸ್ಟ್ರಾ ಇನ್ಕಮ್ ಸಿಗುತ್ತೆ ಅಂತ. ಮತ್ತು ಕೇವಲ ಇನ್ಕಮ್ಗೋಸ್ಕರ ಅಂತಲ್ಲ, ತುಂಬ ಜನ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ಯಾಕೆಂದರೆ ಏನೋ ಒಂದು ಅವರ ಆಸಕ್ತಿಯ ಪ್ರಕಾರ ಯಾವುದೋ ಒಂದು ಜಾಬ್ ಸಿಗತ್ತೆ ಅಂತ ತಿಳ್ಕೊಳ್ಳಿ, ಆವಾಗ ಇನ್ಕಮ್ ಬರೋ ಜಾಬನ್ನು ಬಿಡಲಿಕ್ಕಿಲ್ಲ, ಆದರೆ ಎಲ್ಲೋ ಒಂದು ಕಡೆ ನಮ್ಮ ಒಂದು ಆಸಕ್ತಿ ಪ್ರಕಾರ ಇರುವಂಥ ಈ ಕೆಲಸ, ಇದ್ರ ಪ್ರಕಾರ ನಾವು ಸ್ವಲ್ಪ ಒಂದು ಟೈಮನ್ನು ಡೆಡಿಕೇಟ್ ಮಾಡೋಣ ಅಂತ, ಅದಕ್ಕೋಸ್ಕರ ಆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಕೆಲವರು ಮೂನ್ ಲೈಟಿಂಗ್ ಮಾಡ್ತಾರೆ. ಇನ್ನು ಜಾಬ್ ಇನ್ಸೆಕ್ಯೂರಿಟಿ, ಈ ಇರುವಂಥ ಕೆಲಸ ಎಷ್ಟು ದಿನ ಅಂತ ಇಲ್ಲ, ಪರ್ಮನೆಂಟ್ ಜಾಬ್ ಅಲ್ಲ, ಇಟ್ಸ್ ನಾಟ್ ಅ ಗೌರ್ಮೆಂಟ್ ಜಾಬ್. ಸೊ ಅದಕ್ಕೋಸ್ಕರ ಕೆಲವರು ಜಾಬ್ ಇನ್ಸೆಕ್ಯೂರಿಟಿ, ಅದಕ್ಕೋಸ್ಕರ ನ್ಯಾಚುರಲಿ ಇನ್ನೊಂದು ವೇನ ಹುಡುಕ್ತಾರೆ. ಹಾಗೆ ಟು ಗೇನ್ ಎಕ್ಸ್ಪೀರಿಯನ್ಸ್ ಇಫ್ ದೇ ಆರ್ ಪ್ಲಾನಿಂಗ್ ಟು ಚೇಂಜ್ ದಿ ಕರಿಯರ್. ಸೊ ಕೆರಿಯರನ್ನು ಚೇಂಜ್ ಮಾಡಬೇಕು, ಯಾವುದೋ ಒಂದು ಫೀಲ್ಡಿಂದ ಇನ್ನೊಂದು ಫೀಲ್ಡಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಆವಾಗ ನ್ಯಾಚುರಲಿ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಸೊ ಎಕ್ಸ್ಪೀರಿಯನ್ಸ್ ಈ ಕೆಲಸ ಬಿಟ್ಟು ಹೊಸದಾಗಿ ಕೆಲಸ ತಗೊಳ್ಳಿಕ್ಕೆ, ರೆಗ್ಯುಲರ್ ತಗೊಳ್ಳಿಕ್ಕೆ ಧೈರ್ಯ ಇರೋದಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್, ಪ್ಯಾಸಿವ್ ಜಾಬ್ ಅಂತ ಹೇಳಿ ಇನ್ನೊಂದು ಕೆಲಸ ತಗೊಳ್ತಾರೆ. ಹಾಗೆ ಫಾರ್ ಪ್ಯಾಷನ್, ನ್ಯಾಚುರಲಿ ಫಾರ್ ಇಂಟ್ರೆಸ್ಟ್, ಕೆಲವರು ತುಂಬ ಆ್ಯಕ್ಟಿವ್ ಇರ್ತಾರೆ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಆ ಟೈಮಲ್ಲಿ ಇನ್ನೊಂದು ಕೆಲಸ ಮಾಡೋಣ, ಹೊಸದಾಗಿ ಏನಾದರೂ ಕಲಿಯೋಣ ಹೇಳುವಂಥ ಪ್ಯೂರ್ಲಿ ಔಟ್ ಆಫ್ ಪ್ಯಾಷನ್ ದೇ ಡೂ ದೀಸ್ ಕೈಂಡ್ ಆಫ್ ಜಾಬ್ಸ್. ಸೊ ಕೇವಲ ಇನ್ಕಮು ಅಥವಾ ಚೀಟಿಂಗ್ ಮಾಡಬೇಕು ಹೇಳುವಂಥ ಕಾರಣಕ್ಕೂ ಅಲ್ಲ, ಎವ್ರಿ ಒನ್ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ರೀಸನ್ಸ್ ಫಾರ್ ಟೇಕಿಂಗ್ ಅಪ್ ಅನದರ್ ಜಾಬ್. ಹಾಗೆ ವೈ ನೋ ಟು ಮೂನ್ ಲೈಟಿಂಗ್, ಯಾಕೆ ಇದು ಸೀರಿಯಸ್ ಇಶ್ಯೂ, ಯಾಕೆ ಬೇಡ, ಮೂನ್ ಲೈಟಿಂಗ್ ಯಾಕೆ ಬೇಡ ಅಂತ ಹೇಳಿದ್ರೆ, ಇಟ್ ಹ್ಯಾಂಪರ್ಸ್ ಎಂಪ್ಲಾಯೀಸ್ ಪ್ರೊಡಕ್ಟಿವಿಟಿ ಆ್ಯಂಡ್ ಜಾಬ್ ಕ್ವಾಲಿಟಿ. ಈಗ ಒಂದು ನಾವು ಕೆಲಸ ಮಾಡ್ತಿರ್ತೇವೆ, ಕೆಲವೊಂದ್ಸಲ ಮಲ್ಟಿ ಟಾಸ್ಕಿಂಗ್ ಆಗ್ತಾ ಹೋದ ಕೂಡಲೇ ನ್ಯಾಚುರಲಿ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ, ಆ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ. ಯಾಕಂದರೆ ನಮ್ಮ ಡೈವರ್ಸಿಫಿಕೇಶನ್ ಆಗುತ್ತೆ, ಡಿಸ್ಟ್ರಾಕ್ಷನ್ ಆಗುತ್ತೆ, ಒಂದು ಸಲ ಈ ಕೆಲಸ ಒಂದ್ಸಲ ಆ ಕೆಲಸ, ಕಂಪ್ಲೀಟಾಗಿ ರೆಸ್ಟ್ ಇರೋದಿಲ್ಲ, ಆ ಜಾಬ್ ಕ್ವಾಲಿಟಿನೂ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇಟ್ ಹ್ಯಾಂಪರ್ಸ್ ಎಂಪ್ಲಾಯೀಸ್ ಪ್ರೊಡಕ್ಟಿವಿಟಿ ಆ್ಯಂಡ್ ಜಾಬ್ ಕ್ವಾಲಿಟಿ. ಹಾಗೆ ಡೇಟಾ ಆ್ಯಂಡ್ ಕಾನ್ಫಿಡೆನ್ಷಿಯಾಲಿಟಿ ಬ್ರೀಚಸ್. ಕಾನ್ಫಿಡೆನ್ಷಿಯಾಲಿಟಿ ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಮೇನ್ ಟೆಕ್ನಾಲಜಿ ಸೆಕ್ಟರಲ್ಲಿ ಇರುವಂಥದ್ದೇ ಆ ಡೇಟಾ ಮತ್ತು ಕಾನ್ಫಿಡೆನ್ಷಿಯಾಲಿಟಿ, ಅದರದ್ದೇ ಒಂದು ಪ್ರೈವಸಿ ಕನ್ಸರ್ನ್ ಅಂತ ಆದಾಗ ಆವಾಗ ಇದು ಸೀರಿಯಸ್ಲಿ ಇಟ್ ಹ್ಯಾಸ್ ಟು ಬಿ ಚೆಕ್ಡ್. ಯಾಕೆಂದರೆ ತುಂಬ ಪ್ರಾಬ್ಲಮ್ ರೇಸ್ ಮಾಡುತ್ತೆ, ಇಡೀ ಒಂದು ಆ ಕಂಪ್ನಿಯ ಒಂದು ಭವಿಷ್ಯದ ಪ್ರಶ್ನೆ ಇದು. ಯಾಕೆಂದರೆ ಕಾಂಪ್ರಮೈಸಿಂಗ್ ವಿತ್ ದೀಸ್ ಕೈಂಡ್ ಆಫ್ ಕಾನ್ಫಿಡೆನ್ಷಿಯಾಲಿಟಿ ಬ್ರೀಚಸ್ ಅಥವಾ ಡೇಟಾ ಬ್ರೀಚ್ ಆಗುವಾಗ ಅದು ಬಹಳ ಸೀರಿಯಸ್ ಇಶ್ಯೂ ಆಗುತ್ತೆ. ಹಾಗೆ ಮಿಸ್ಯೂಸ್ ಆಫ್ ರಿಸೋರ್ಸಸ್ ಪ್ರೊವೈಡೆಡ್ ಬೈ ದಿ ಕಂಪನಿ, ಇದು ನ್ಯಾಚುರಲ್ ಅಲ್ವಾ. ನಾವು ನಮ್ಮ ರಿಸೋರ್ಸ್ಗಳನ್ನು ಖರ್ಚು ಮಾಡಿಕೊಂಡು ಎಲ್ರಿಗೂ ವ್ಯವಸ್ಥೆ ಮಾಡಿಕೊಟ್ರೆ ಅವರು ಅದೇ ರಿಸೋರ್ಸ್ಗಳನ್ನು ಉಪಯೋಗಿಸ್ಕೊಂಡು ಬೇರೆ ಕಂಪ್ನಿಗಳನ್ನು ಬೆಳೆಸಲಿಕ್ಕೆ ಆ ಒಂದು ರಿಸೋರ್ಸನ್ನು ಉಪಯೋಗಿಸಿದ್ರೆ ಸಹಜವಾಗಿ ಎಂಪ್ಲಾಯೀಸ್ಗೆ ಖಂಡಿತವಾಗಿಯೂ ದಿಸ್ ಕ್ರಿಯೇಟ್ಸ್ ಅ ಪ್ರಾಬ್ಲಮ್. ಸೊ ದೀಸ್ ಆರ್ ದ ರೀಸನ್ಸ್ ಫಾರ್ ವಿಚ್ ಮೂನ್ ಲೈಟಿಂಗ್ ಶುಡ್ ಬಿ ಸೆಡ್ ನೋ. ಹಾಗೆ ಮೂನ್ ಲೈಟಿಂಗ್ ವೆದರ್ ಇಟ್ ಇಸ್ ನ್ಯೂ ಟು ಇಂಡಿಯಾ, ಭಾರತಕ್ಕೆ ಹೊಸತಾ? ಖಂಡಿತವಾಗಿಯೂ ಇಲ್ಲ. ಯಾಕಂದರೆ ನಾವು ಎಷ್ಟೋ ಸಲ ಈಗ ನಾವು ಬಹಳಷ್ಟು ಕೆಲಸ ಮಾಡ್ತೇವೆ, ಕೆಲವೊಂದು ಸಲ ಅಡುಗೆ ಕೆಲಸ ಮಾಡಿಕೊಂಡು, ಡ್ರೈವಿಂಗ್ ಕೆಲಸ ಮಾಡಿಕೊಂಡು, ಅಥವಾ ಯಾವುದಾದ್ರು ಡೆಲಿವರಿ ಕೆಲಸ ನಾವು ಎಷ್ಟೋ ಸಲ ನೋಡಿದ್ದೇವೆ. ನ್ಯೂಸ್ ಪೇಪರ್ ಕೆಲವರು ಹಾಕ್ತಾರೆ ಬೆಳಿಗ್ಗೆ, ಆಮೇಲೆ ಬೇರೆ ಕೆಲಸಕ್ಕೆ ಹೋಗ್ತಾರೆ, ಅಥವಾ ಸಂಜೆ ಯಾವುದಾದ್ರೂ ಶಾಪ್ ಇಟ್ಕೊಳ್ತಾರೆ, ಶಾಪಿಗೆ ಹೋಗಿ ಕೆಲಸ ಮಾಡ್ತಾರೆ. ಇದೆಲ್ಲವೂ ಕೂಡ ನ್ಯಾಚುರಲಿ ಆಗ್ತಾ ಇರುವಂಥದ್ದು, ಡೇ ಟು ಡೇ ಪ್ರತಿಯೊಂದು ಇದರಲ್ಲೂ ಇರುವಂಥದ್ದೇ. ಆದರೆ ಈ ಒಂದು ವರ್ಕ್ ಫ್ರಮ್ ಹೋಮ್, ಈ ಜಾಬ್ ಟ್ರೆಂಡ್ ಏನು ಸ್ಟಾರ್ಟ್ ಆಯಿತು ಕೋವಿಡಿಂದ, ಅದು ಟೆಕ್ನಾಲಜಿ ಸೆಕ್ಟರಲ್ಲೂ ಕೂಡ ಅದೇ ಸ್ಟಾರ್ಟ್ ಆಯಿತು. ಅದರದ್ದು ಟೆಕ್ನಾಲಜಿ ವಿಷಯಕ್ಕೆ ಬಂದಾಗ, ಟೆಕ್ನಾಲಜಿ ಶೇರ್ ಆಗುವಾಗ ಅದು ಆವಾಗ ಸೀರಿಯಸ್ ಕನ್ಸರ್ನ್ ಆಯಿತು. ಯಾಕೆಂದರೆ ಉಳಿದ ಫೀಲ್ಡಲ್ಲಿ ಅಷ್ಟು ನಮ್ಮ ಟೆಕ್ನಾಲಜಿ ಏನು ಶೇರ್ ಆಗ್ತಾ ಇರುವಂತಹ ಅಷ್ಟು ಕನ್ಸರ್ನ್ ಇರಲಿಲ್ಲ. ಸೊ ಎಂಪ್ಲಾಯರ್ಸು ಕೂಡ ಯಾರು ಏನು ಅದಕ್ಕೆ ಆಬ್ಜೆಕ್ಟ್ ಮಾಡ್ತಿರ್ಲಿಕ್ಕಿಲ್ಲ. ಇನ್ನು ಗೌರ್ಮೆಂಟ್ ಜಾಬಲ್ಲಿ ಖಂಡಿತವಾಗಿಯೂ ಇದೆ, ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಇರುವಾಗ ಬೇರೆ ಜಾಬ್ ತಗೊಳ್ಳಿಕ್ಕೆ ಇಲ್ಲ ಅಂತ. ಸೊ ಅದು ಬಿಟ್ಟು ಬೇರೆ ಯಾವ ಫೀಲ್ಡಲ್ಲೂ ಅಷ್ಟು ಇಟ್ ವಾಸ್ ನಾಟ್ ಅ ಮೇಜರ್ ಕನ್ಸರ್ನ್ ಆಸ್ ಸಚ್. ಬಟ್ ವೆನ್ ಇಟ್ ಕೇಮ್ ಟು ಟೆಕ್ನಾಲಜಿ ಸೆಕ್ಟರ್, ವರ್ಕ್ ಫ್ರಮ್ ಹೋಮ್ ಜಾಬ್ ಟ್ರೆಂಡ್ ಸ್ಟಾರ್ಟ್ ಆದಾಗಲಿಂದ ಆವಾಗ ಈ ಮೂನ್ ಲೈಟಿಂಗ್ ಡಿಬೇಟ್ ಸ್ಟಾರ್ಟ್ ಆಗ್ತಾ ಹೋಯಿತು.
ಸೊ ಡೆಫಿನೇಷನ್ ನಾವು ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ನೋ ಡೆಫಿನೇಷನ್ ಇಂಡಿಯನ್ ಲಾದಲ್ಲಿ ಮೂನ್ ಲೈಟಿಂಗ್ ಅಂತ ಯಾವುದಕ್ಕೊಂದು ಡೆಫಿನೇಷನ್ ಇಲ್ಲ. ಆದರೆ ಡ್ಯುಯಲ್ ಆರ್ ಡಬಲ್ ಎಂಪ್ಲಾಯ್ಮೆಂಟ್ ರೆಗ್ಯುಲೇಟ್ ಮಾಡಲಿಕ್ಕೆ ಕೆಲವೊಂದು ಲಾಸ್ ಇದೆ. ಈಗ ನಾನು ಹೇಳ್ತೇನೆ ಫ್ಯಾಕ್ಟ್ರೀಸ್ ಆಕ್ಟ್ ಇದೆ, ಹಾಗೆ ಶಾಪ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ಸ್ ಅಂತ ಇದೆ. ಅದು ಈಗ ಉದಾಹರಣೆಗೆ ಒಂದು ಟೆಕ್ಸ್ಟೈಲ್ ಅಂಗಡಿ ಇದೆ, ಒಂದು ಜ್ಯುವೆಲರಿ ಅಂಗಡಿ ಇದೆ, ಅಥವಾ ಒಂದು ಥಿಯೇಟರ್ ಮಾಲಲ್ಲಿ ಕೆಲಸ ಮಾಡೋರು. ಸೊ ಅವರಿಗೆಲ್ಲ ಯಾವ ಲಾ ಅಪ್ಲೈ ಆಗುತ್ತೆ? ಫ್ಯಾಕ್ಟ್ರಿ ಆಕ್ಟ್ ಅಪ್ಲೈ ಆಗೋದಿಲ್ಲ. ಹಾಗಿದ್ರೆ ಯಾವ ಲಾ? ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್. ಆದರೆ ಸ್ಟೇಟ್ ವೈಸ್ ಸ್ಟೇಟ್ ಆಕ್ಟ್ಸ್ ಇವೆಲ್ಲವು. ಈಗ ಕರ್ನಾಟಕ ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್, ಡೆಲ್ಲಿ ಕಮರ್ಷಿಯಲ್ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್. ಸೊ ಅಲ್ಲಿಯ ಲಾ ಪ್ರಕಾರ ಕೆಲವೊಂದು ಈ ವರ್ಕಿಂಗ್ ಅವರ್ಸ್, ಹಾಲಿಡೇ ಎಲ್ಲ ನಿಯಂತ್ರಿಸ್ತಾ ಇರ್ತಾರೆ. ಸೊ ಹಾಗೆ ಇರುವಾಗ ಅದಲ್ಲೂ ಕೂಡ ಹೇಳಿದ್ದಾರೆ ಡ್ಯುಯಲ್ ಎಂಪ್ಲಾಯ್ಮೆಂಟ್ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಓಕೆ, ಸೊ ಫರ್ದರ್ ಮೋರ್ ಮೂನ್ ಲೈಟಿಂಗ್ ಮೇ ಬಿ ಕನ್ಸಿಡರ್ಡ್ ಅನ್ಎಥಿಕಲ್ ಇಫ್ ಆನ್ ಎಂಪ್ಲಾಯೀಸ್ ಕಾಂಟ್ರಾಕ್ಟ್ ಇನ್ಕ್ಲೂಡ್ಸ್ ನಾನ್ ಕಾಂಪಿಟ್ ಕ್ಲಾಸಸ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಎಂಪ್ಲಾಯ್ಮೆಂಟ್ ಆಸ್ ಇಸ್ ದ ಕೇಸ್ ವಿತ್ ದಿ ವಾಸ್ಟ್ ಮೆಜಾರಿಟಿ ಆಫ್ ಟ್ರೆಡಿಷನಲ್ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ಸ್. ಅಂದರೆ ಈಗ ನ್ಯಾಚುರಲಿ ಎಂಪ್ಲಾಯ್ ಕಾಂಟ್ರಾಕ್ಟ್ ಮಾಡ್ಕೊಳ್ತಾರೆ ಯಾವುದೇ ಕಂಪ್ನಿಗಳಲ್ಲಿ. ಆ ಕಂಪ್ನಿಗಳಲ್ಲಿ ಕಾಂಟ್ರಾಕ್ಟಲ್ಲಿ ಆ ಕ್ಲಾಸಸ್ಗಳಿದ್ದರೆ ನಮ್ಮ ಬಿಟ್ಟು ಬೇರೆ ಯಾರ ಹತ್ರನೂ ನೀವು ಕೆಲಸ ಮಾಡಲಿಕ್ಕಿಲ್ಲ, ಮಾಡಬೇಕಂದ್ರೆ ಯು ಹ್ಯಾವ್ ಟು ಒಬ್ಟೈನ್ ದಿ ಕನ್ಸೆಂಟ್. ಈ ಥರ ಎಲ್ಲ ಕ್ಲಾಸಸ್ಗಳು ಇರ್ತವೆ, ನಾವು ಕೆಲಸ ಓದೋದಿಲ್ಲ, ಅಥವಾ ಎಕ್ಸ್ಕ್ಲೂಸಿವಿಟಿ ಕ್ಲಾಸಸ್ ಇರ್ತವೆ. ಸೊ ಅಂಥ ಸಂದರ್ಭದಲ್ಲಿ ಈ ಮೂನ್ ಲೈಟಿಂಗ್ ಮಾಡಲೇಬಾರ್ದು. ಸೊ ದ್ಯಾಟ್ ಈಸ್ ವೆರಿ ಕ್ಲಿಯರ್ ಕಟ್. ಹಾಗೆ ನೋಡಿ, ಫ್ಯಾಕ್ಟ್ರೀಸ್ ಆ್ಯಕ್ಟ್ ಅಂಡರ್ ಸೆಕ್ಷನ್ 60 ಇಟ್ ಪ್ರಾಹಿಬಿಟ್ಸ್ ಡ್ಯುಯಲ್ ಎಂಪ್ಲಾಯ್ಮೆಂಟ್. ಫ್ಯಾಕ್ಟ್ರಿ ವರ್ಕರ್ಸು ಇದು ಡ್ಯುಯಲ್ ಎಂಪ್ಲಾಯ್ಮೆಂಟ್ ತಗೊಳ್ಳಿಕ್ಕಿಲ್ಲ. ಹಾಗೆ ಸ್ಟೇಟ್ ಆ್ಯಕ್ಟ್ ಪ್ರಕಾರ, ಶಾಪ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಪ್ರಕಾರ ಅದು ಕೂಡ ತಗೊಳ್ಳಿಕ್ಕಿಲ್ಲ. ಹಾಗೆ ಎಲ್ಲ ಕಾಂಟ್ರಾಕ್ಟ್ ವೈಸ್ ನಾವು ಯಾವ ಕಾಂಟ್ರಾಕ್ಟ್ ಸಹಿ ಮಾಡಿರ್ತೇವೆ, ಯಾವುದೇ ಒಂದು ಸಪೋಸ್ ಸಹಿ ಮಾಡಿದಿದ್ರೆ ಅದರಲ್ಲಿ ಆ ಒಂದು ಕಾಂಟ್ರಾಕ್ಟ್ ಇದ್ದ ಕೂಡಲೇ ಮೂನ್ ಲೈಟಿಂಗ್ ಮಾಡಲಿಕ್ಕಿಲ್ಲ ಅಂತ ಅಲ್ಲ ಅರ್ಥ. ಇದು ಯಾವುದು ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಹಾಗೆ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಅಪ್ಲೈ ಆಗೋದಿಲ್ಲ ಅಂಥ ಸೆಕ್ಟರ್ಗಳಿಗೆ ಕಾಂಟ್ರಾಕ್ಟ್ಗಳು ಹೇಗೂ ಇರ್ತವೆ. ಸೊ ಕಾಂಟ್ರಾಕ್ಟ್ಗಳ ಪ್ರಕಾರ ಮೂನ್ ಲೈಟಿಂಗ್ ಅಥವಾ ಮೂನ್ ಲೈಟಿಂಗ್ ಅದಿದ್ರು ಡ್ಯುಯಲ್ ಎಂಪ್ಲಾಯ್ಮೆಂಟ್ ಅಂತ ಯಾವುದೋ ಒಂದು ಶಬ್ದದಿಂದ ಆ ಪರ್ಪಸ್ ಹೇಳಿರ್ತಾರೋ, ನೀವು ಇನ್ನೊಂದು ಜಾಬ್ ತಗೊಳ್ಬೇಕಾದ್ರೆ ಕನ್ಸೆಂಟ್ ತಗೊಳ್ಬೇಕು ಅಂತ ಹಾಗೆ ಇದ್ದರೆ ಆವಾಗ ಮೂನ್ ಲೈಟಿಂಗ್ ಮಾಡಲಿಕ್ಕಿಲ್ಲ, ಅಥವಾ ಕನ್ಸೆಂಟ್ ತೊಗೊಂಡು ಮಾಡಬೇಕು. ಸೊ ಈ ಕ್ಲಾಸಸ್ಗಳನ್ನೆಲ್ಲ ನೋಡಬೇಕಾಗತ್ತೆ. ನಾನ್ ಕಂಪೀಟ್, ನಾನ್ ಪೋಚಿಂಗ್, ನಾನ್ ಡಿಸ್ಕ್ಲೋಷರ್ ಅಗ್ರಿಮೆಂಟ್ಸ್ ಅಂತ. ಹಾಗೆ ಈ ಲೇಬರ್ ಲಾಸ್ ಎಲ್ಲ ಇಟ್ ಈಸ್ ಗೋಯಿಂಗ್ ಟು ಚೇಂಜ್. ಸ್ವಲ್ಪ ಸಮಯದಲ್ಲಿ ಚೇಂಜ್ ಆಗತ್ತೆ. ಡಿಫ್ರೆಂಟ್ ಕೋಡ್ಸ್ ಬರುತ್ತೆ, ಲೇಬರ್ ಕೋಡ್ಸ್ ಅಂತ. ಹಾಗೆ ದ ರಿಸ್ಟ್ರಿಕ್ಷನ್ ಅಂಡರ್ ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ಅಂತ ಹೇಳುವಂಥ ಒಂದು ಕೋಡ್ ಇದೆ, OSH ಕೋಡ್ ಅಂತ. ಇಟ್ಸ್ ಬ್ರಾಡ್ಲಿ ಸಿಮಿಲರ್ ಟು ದಿ ಒನ್ ಪ್ರಿಸ್ಕ್ರೈಬ್ಡ್ ಅಂಡರ್ ಫ್ಯಾಕ್ಟ್ರೀಸ್ ಆಕ್ಟ್ ಆ್ಯಂಡ್ ಇಸ್ ಲಿಮಿಟೆಡ್ ಟು ಡ್ಯುಯಲ್ ಎಂಪ್ಲಾಯ್ಮೆಂಟ್ ಇನ್ ಅ ಮೈನ್ ಆರ್ ಫ್ಯಾಕ್ಟ್ರಿ. ಸೊ ಅದರಲ್ಲಿ ಡ್ಯುಯಲ್ ಎಂಪ್ಲಾಯ್ಮೆಂಟ್ ಮೈನ್ ಮತ್ತು ಫ್ಯಾಕ್ಟ್ರಿ ಅದ್ರ ಬಗ್ಗೆ ಹೇಳಿದ್ದಾರೆ. ಬಟ್ ಇಟ್ ಹ್ಯಾಸ್ ಟು ಕಮ್ ಇನ್ ಟು ಫೋರ್ಸ್. ಕೆಲವೊಂದು ಸ್ಟ್ಯಾಂಡಿಂಗ್ ಆರ್ಡರ್ಸ್ ಎಲ್ಲ ಇನ್ನೂ ಅದನ್ನು ತರಲಿಕ್ಕುಂಟು. ಇದೆಲ್ಲ ಆಲ್ರೆಡಿ ಇದ್ದಿದ್ದು ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ರೂಲ್ಸ್ 1956. ಸೊ ಎನಿ ಅಡಿಷನಲ್ ಎಂಪ್ಲಾಯ್ಮೆಂಟ್ ಯಾವುದು ಎಂಪ್ಲಾಯರ್ ಇಂಟ್ರೆಸ್ಟ್ ಅಫೆಕ್ಟ್ ಆಗ್ತದೆ, ಸೊ ಹಾಗೂ ತಗೊಳ್ಬೋದು. ಯಾವುದು ಡೈರೆಕ್ಟ್ ಕಾಂಪಿಟೇಷನ್, ಅವರ ಇಂಟ್ರೆಸ್ಟ್ಗೆ ಅಫೆಕ್ಟ್ ಆಗುವಂಥ ಅಡಿಷನಲ್ ಎಂಪ್ಲಾಯ್ಮೆಂಟ್ ತಗೊಳ್ಲಿಕ್ಕೆ ಇಲ್ಲ ಅಂತ, ಆ ಥರ ಅಂದರೆ ಅದು ಬಿಟ್ಟು ಬೇರೆ ತರಹ ಎಂಪ್ಲಾಯ್ಮೆಂಟ್ ತಗೊಳ್ಬೋದು ಅಂತ. ಸೊ ಕಂಪ್ಲೀಟ್ ಆಗಿ ಎಲ್ಲೂ ಬಾರ್ ಅಂತ ಮಾಡಲಿಲ್ಲ. ಆದರೆ ಡೈರೆಕ್ಟ್ ನಾವು ಇಬ್ಬರ ಒಂದು ದೃಷ್ಟಿಕೋನ, ಇಬ್ಬರ ಹಿತಾಸಕ್ತಿಯನ್ನು ನೋಡಿಕೊಂಡು ಕಾನೂನು ಏನು ಹೇಳಿದೆ ಅಂತ ನೋಡ್ಲಿಕ್ಕೆ ಹೋದರೆ ಈ ಎಂಪ್ಲಾಯರ್ನ ಹಿತಾಸಕ್ತಿಗೆ ಧಕ್ಕೆ ಆಗುವಂತಹ ಯಾವುದೋ ಒಂದು ಅಡಿಷನಲ್ ಎಂಪ್ಲಾಯಿ ಮಾಡಲಿಕ್ಕಿಲ್ಲ. ಸೊ ಹಾಗೆ ಡ್ರಾಫ್ಟ್ ಮಾಡಲ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಂತ ಇದೆ, ಅದು ಕೂಡ ಸಿಮಿಲರ್ ರಿಸ್ಟ್ರಿಕ್ಷನ್ ಇದೆ. ಆದರೆ ಈಗ ಹೊಸದಾಗಿ ಗಿಗ್ ವರ್ಕರ್ಸ್ ಅಂತೆಲ್ಲ ಏನಿದೆ, ಈಗ ಅದೇ ಡೆಲಿವರಿ ಯಾರಾದರೂ IT ಫೀಲ್ಡಲ್ಲಿರೋರು, ಈಗ ಝೊಮ್ಯಾಟೊ, ಸ್ವಿಗ್ಗಿ ಅಂತ, ಅದಕ್ಕೆ ಆ ಥರ ಎಲ್ಲ ಮಾಡಬಹುದು ಅಂತ ಹೇಳುವಂಥ ಒಂದು ಒಪಿನಿಯನ್ ಕೂಡ ಈಗ ವ್ಯಕ್ತ ಆಗ್ತಾ ಇದೆ. ಸೊ ಆ ಥರ ಸಣ್ಣ ಪುಟ್ಟ ಆನ್ಲೈನಲ್ಲಿ ನಮಗೆ ಸಿಗತ್ತಲ್ಲ ಕೆಲವೊಂದು ಕೆಲಸಗಳು, ಲಿಸ್ಟ್ ಬರುತ್ತೆ, ಯಾವ್ದ್ಯಾವುದು ಆನ್ಲೈನ್ ಕೆಲಸ ಮಾಡ್ಬೋದು, ಅಥವಾ ಬೇರೆ ಸಣ್ಣ ಪುಟ್ಟ ಕೆಲಸ ಪಾರ್ಟ್ ಟೈಮ್ ಆಗಿ ತಗೊಳ್ಳುವಂಥದ್ದು. ಸೊ ಅದೆಲ್ಲ ದ್ಯಾಟ್ ಕಮ್ಸ್ ಅಂಡರ್ ದಿ ಕ್ಯಾಟಗರಿ ಆಫ್ ಗಿಗ್ ವರ್ಕರ್ಸ್, ಅದನ್ನು ಮಾಡಬಹುದು ಅಂತ ಹೇಳ್ತಾರೆ. ಸೊ ಆ ನಿಲುವು ಬರ್ತಾ ಇದೆ. ಇದು ಇನ್ನು ಫೋರ್ಸ್ಗೆ ಬರಲಿಲ್ಲ, ಬಟ್ ಸ್ಟಿಲ್ however the employer may at their discretion permit the worker to take up an additional job or assignment with or without condition. ಓಕೆ, ಸೊ ಇದು ಕೂಡ ಅದೇ ಲೀಗಲ್ ಇಶ್ಯೂಸು. ಆ ಕಾಂಟ್ರಾಕ್ಟ್ ಪ್ರಕಾರ ನಾವು ನೋಡಬೇಕಾಗತ್ತೆ, ಕಾಂಟ್ರಾಕ್ಟಲ್ಲಿ ಆ ಕ್ಲಾಸಸ್ಗಳು ರೆಸ್ಟ್ರಿಕ್ಟಿವ್ ಕಾವಿನೆಂಟ್ಸ್ ಇದೆಯಾ ಇಲ್ವಾ ಅಂತ. ಕ್ಲಾಸಸ್ಗಳು ಇದ್ದರೆ ಆವಾಗ, ಈಗ ಕೆಲವೊಂದ್ಸಲ ಸುಪ್ರೀಂ ಕೋರ್ಟ್ ಸಹ ತುಂಬ ಸಲ ಹೇಳಿದೆ, ಯಾಕೆಂದರೆ ಅಗ್ರಿಮೆಂಟ್ ಇನ್ ರಿಸ್ಟ್ರೆಂಟ್ ಆಫ್ ಟ್ರೇಡ್ ಹೇಳುವಂಥದ್ದೇ ಒಂದು ಅಂಥ ಕಾಂಟ್ರಾಕ್ಟ್ಸ್ ವಾಯ್ಡ್ ಅಂತ ಇದೆ. ಆದರೆ ಕಂಪ್ಲೀಟ್ ರಿಸ್ಟ್ರಿಕ್ಷನ್ ಮಾಡುವಂಥದ್ದು ವಾಯ್ಡ್. ಆದರೆ ಫಾರ್ ದಿ ಬೆನಿಫಿಟ್ ಆಫ್ ಎಂಪ್ಲಾಯರ್
ಅವ್ರು ಏನು ಮಾಡ್ತಾರೆ, ಈ ಥರ ರಿಸ್ಟ್ರಿಕ್ಟಿವ್ ಕಾನ್ವೆನೆಂಟ್ ಹಾಕುವಂಥದ್ದಿದ್ರೆ ದೆನ್ ದ್ಯಾಟ್ ಇಸ್ ವ್ಯಾಲಿಡ್ ಅಂತ ಸುಪ್ರೀಂ ಕೋರ್ಟ್ ಸಹ ಬಹಳಷ್ಟು ಸಲ ಹೇಳಿದೆ. ಸೊ ಅದಕ್ಕೋಸ್ಕರ ಆ ಕ್ಲಾಸಸ್ಗಳು ದೇ ಆರ್ ವ್ಯಾಲಿಡ್ ಅಂತ ಕ್ಲಾಸಸ್ಗಳು ಕಾಂಟ್ರಾಕ್ಟಲ್ಲಿ, ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟಲ್ಲಿ, ಟ್ರೆಡಿಷನಲ್ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟಲ್ಲಿ ಇರುವಂಥದ್ದಿದ್ರೆ ಆವಾಗ ಓನ್ಲಿ ವಿತ್ ದಿ ಕನ್ಸೆಂಟ್ ಇಫ್ ಎಂಪ್ಲಾಯರ್ ಪರ್ಮಿಟ್ಸ್ ದ ಪರ್ಸನ್ಸ್ ಕ್ಯಾನ್ ಟೇಕ್ ಅಪ್ ಮೂನ್ ಲೈಟಿಂಗ್. ಸೊ ಈ ಇದ್ರ ನಂತರ ಬಹಳ ಪ್ರೊಟೆಸ್ಟ್ ಆಯಿತು. ಎಂಪ್ಲಾಯಿ ಸೈಡಿಂದನೂ ಬಹಳಷ್ಟು ಈ ಒಂದು ಆನ್ಲೈನ್ ಅಭಿಯಾನ ಶುರುವಾಯಿತು. ಅದಕ್ಕೋಸ್ಕರ ಟೆಕ್ನಾಲಜಿ ಜೈಂಟ್ಸ್ ಅಂದರೆ ಬಹಳಷ್ಟು ಎಂಪ್ಲಾಯರ್ಸ್ಗಳು ಬೇರೆ 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 ನಿಲುವು ವ್ಯಕ್ತಪಡಿಸಿದ್ರು. ಅದೇ ರೀತಿ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅದೇನು ಹೇಳ್ತು ಅಂದರೆ ಆನ್ ಮೂನ್ ಲೈಟಿಂಗ್ TCS ಆಫಿಷಿಯಲ್ ಸೇಸ್ ಕಂಪನೀಸ್ ಶುಡ್ ಶೋ ಎಂಪಥಿ ಫಾರ್ ಎಂಪ್ಲಾಯೀಸ್. ಅವ್ರ ಬಗ್ಗೆ ಸ್ವಲ್ಪ ಒಂದು ಕರುಣೆ ವ್ಯಕ್ತಪಡಿಸಬೇಕು, ಸ್ವಲ್ಪ ನ್ಯಾಚುರಲ್ ಅವರಿಗೆ ಯಾವುದು ಅಂತ ಹೇಳಬೇಕು ಅಂತ ಹೇಳಿದಾಗ the consequence of taking action for moonlighting will be that the person's career will be ruined ಅಂತ ಈ ಟಾಟಾ TCS CEO ಶ್ರೀ ಎನ್ ಗಣಪತಿ ಸುಬ್ರಹ್ಮಣ್ಯಂ ಹೇಳಿದ್ರು. ಅಂದರೆ ಮೂನ್ ಲೈಟಿಂಗ್ ಕಾರಣಕ್ಕೋಸ್ಕರ ಅವರು ಸೀರಿಯಸ್ ಆಕ್ಷನ್ ತಗೊಂಡ್ರೆ ಅದು ಅವರ ಕರಿಯರೇ ರೂಯಿನ್ ಆಗತ್ತೆ ಅಂತ ಆ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಇನ್ಫೋಸಿಸ್ ಕೂಡ ಅದ್ರದ್ದು ವಿಪ್ರೋಗೆ ಸಪೋರ್ಟ್ ಮಾಡಿತ್ತು ಅದು ಚೀಟಿಂಗ್ ಹೇಳುವಂಥದ್ದು. ಬಟ್ ಲೇಟರ್ ಆಫ್ಟರ್ ಪ್ರೊಟೆಸ್ಟ್ ಇಟ್ ಚೇಂಜಸ್ ಸ್ಟ್ಯಾಂಡ್ ಆನ್ ಮೂನ್ ಲೈಟಿಂಗ್. ಇಟ್ ಅಲೌಸ್ ಎಂಪ್ಲಾಯೀಸ್ ಟು ಟೇಕ್ ಅಪ್ ಗಿಗ್ ವರ್ಕ್ ಔಟ್ಸೈಡ್ ಆಫೀಸ್ ಅವರ್ಸ್. ಸೊ ಗಿಗ್ ವರ್ಕ್ ಅಂತ ಆಲ್ರೆಡಿ ಹೇಳಿದೆ, ಆ ಥರ ವರ್ಕನ್ನು ಆಫ್ಟರ್ ಆಫೀಸ್ ಅವರ್ಸ್ ತಗೊಳ್ಬೋದು. ಸೊ Infosys employees can take up a second job outside office hours with their manager's permission and only for firms that are not a competitor to Infosys. ಸೊ ಅವರು ನ್ಯಾಚುರಲಿ ಅವರ ಕಾಂಪಿಟೇಟರ್ಗೆ ಅಲ್ಲಿ ಕೆಲಸ ಮಾಡಬಾರ್ದು ಅಂತ ನ್ಯಾಚುರಲಿ ಹೇಳುವಂಥದ್ದು. ಸೊ ದಿಸ್ ಇಸ್ ಅ ಕೈಂಡ್ ಆಫ್ ಅನದರ್ ಕೈಂಡ್ ಆಫ್ ಇದು. ಹಾಗೆ ಗಿಗ್ ವರ್ಕರ್ಸ್ ಅಂದರೆ ಸೊ ರೀಸೆಂಟ್ ಚೇಂಜಸ್ ಟು ಲೇಬರ್ ಲೆಜಿಸ್ಲೇಷನ್ ಆಲ್ಸೋ ಹೈಲೈಟ್ ಹೌ ಗಿಗ್ ವರ್ಕರ್ಸ್ ಆರ್ ಸ್ಪೆಸಿಫಿಕಲಿ ರೆಕಗ್ನೈಸ್ಡ್ ಅಂಡರ್ ದಿ ನ್ಯೂ ಲೇಬರ್ ಕೋಡ್ಸ್. ಸೊ ನ್ಯೂ ಲೇಬರ್ ಕೋಡ್ಸಲ್ಲಿ ಗಿಗ್ ವರ್ಕಿಂಗ್ ಬಗ್ಗೆನೂ ಕೂಡ ಕೆಲವೊಂದು ಲೆಜಿಸ್ಲೇಷನ್ಗಳಿವೆ, ಕೆಲವೊಂದು ಕಾನೂನುಗಳಿವೆ. ಆದರೆ ಇನ್ನೂ ಸ್ವಲ್ಪ ಆ ಕೋಡ್ ಇನ್ನೂ ಫೋರ್ಸಿಗೆ ಬರದೇ ಇರೋ ಕಾರಣಕ್ಕೆ ಅದಿನ್ನೂ ಅಷ್ಟು ರೆಕಗ್ನೈಸ್ ಆಗಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಇನ್ ಟು ಫೋರ್ಸ್ ನ್ಯಾಚುರಲಿ ಆಲ್ ದೀಸ್ ಕೈಂಡ್ ಆಫ್ ವರ್ಕಿಂಗ್ ಅಡಿಷನಲ್ ಜಾಬ್ ವಿಲ್ ಬಿ ರೆಕಗ್ನೈಸ್ಡ್. ಸೊ ಇದಿಷ್ಟು ನಾನು ಮೂನ್ ಲೈಟಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ. ಹೇಗೆ ಒಂದು ಮೂನ್ ಲೈಟಿಂಗ್ ಇಷ್ಟು ಒಂದು ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ, ಯಾಕೆಂದರೆ ಒಂದು ಮನುಷ್ಯನ ಒಂದು ಕರಿಯರ್ ಅದ್ರ ಮೇಲೆ ನಿಂತಿರುವಂಥದ್ದು, ಹಾಗೆ ಇನ್ಕಮ್ ಕೂಡ, ಜೀವನ ಕೂಡ ಅದ್ರ ಮೇಲೆ ನಿಂತಿರುವಂಥದ್ದು. ಎರಡು ವೃತ್ತಿ ತಗೊಳ್ಬಹುದಾ ಬೇಡವಾ ಹೇಳುವಂಥ ಒಂದು ಈ ಜಿಜ್ಞಾಸೆಯಲ್ಲಿ ಈ ಒಂದು ಲಾ ಒಂದು ಕೆಲವೊಂದು ಅನಾಲಿಸಿಸ್ ಮಾಡಿಕೊಂಡು ಈ ಒಂದು ಸಣ್ಣದಾದ ವಿಡಿಯೋನ ಮಾಡಿದ್ದೇನೆ. ಹಾಗೆ ಅನ್ಅಕಾಡೆಮಿ ಕ್ಲಾಸಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋದಾದರೆ, ಅನ್ಅಕಾಡೆಮಿ ಕರ್ನಾಟಕ ಜುಡಿಷರಿ ಎಕ್ಸಾಮ್ಸ್ ಏನಿದೆ, ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್, ಅದಕ್ಕೆ ಮಾಕ್ ಟೆಸ್ಟ್ ಸೀರೀಸನ್ನು ನಾನು ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಿದ್ದೇನೆ. ಅದರ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಸೊ ನಾಳೆ 9:30 ರಿಂದ 10:00 ತನಕ ಯೂಟ್ಯೂಬಲ್ಲಿ ಮಾಕ್ ಟೆಸ್ಟ್ ಇರುತ್ತೆ. ಹಾಗೆ ನಾಳೆ ಸೋಮವಾರ, ಮಂಗಳವಾರ, ಬುಧವಾರ ಯೂಟ್ಯೂಬ್ ಅನ್ಅಕಾಡೆಮಿ ಜುಡಿಷರಿ ಇರುತ್ತೆ. ಹಾಗೆ ಸಂಜೆ ರಾತ್ರಿ 9 ಗಂಟೆಗೆ 9 to 10 PM ಈ MCQ ಸೀರೀಸನ್ನೇ ಮಾಡ್ತಾ ಇರುವಂಥದ್ದು. ಕೆಲವೊಂದು ಆ್ಯಕ್ಟ್ ಬೇಸಿಸ್, ಎವಿಡೆನ್ಸ್ ಆ್ಯಕ್ಟ್, CRPC, ಹೀಗೆ ಮೇಜರ್ ಆ್ಯಕ್ಟ್ಸ್, ಮೈನರ್ ಆ್ಯಕ್ಟ್ಸ್ಗಳನ್ನ ತೊಗೊಂಡು ಒಂದು ಅಬೌಟ್ 30 ಕ್ವಶನ್ಸನ್ನು ಪೋಲ್ ಮುಖಾಂತರ ಟೆಸ್ಟನ್ನು ಕಂಡಕ್ಟ್ ಮಾಡ್ತಿದ್ದಾನೆ. ಅದು ಅನ್ಅಕಾಡೆಮಿ ಸ್ಪೆಷಲ್ ಕ್ಲಾಸಲ್ಲಿ ಮಾಡುವಂಥದ್ದು. ಸೊ ಅದಕ್ಕೂ ಕೂಡ ಅಟೆಂಡ್ ಆಗಿ ಅದರ ಕ್ಲಾಸ್ ಲಿಂಕನ್ನು ಇಲ್ಲಿ ಕೊಟ್ಟಿದ್ದೇನೆ. ಹಾಗೆ ಅನ್ಅಕಾಡೆಮಿ ಜುಡಿಷರಿ ಸ್ಕಾಲರ್ಶಿಪ್ ಟೆಸ್ಟ್ ಹೇಳುವಂಥದ್ದು ನಿಮ್ಗೆ ಗೊತ್ತಿರಲೇಬಹುದು. ಬಹಳಷ್ಟು ನಾನು ಶಾರ್ಟ್ಸಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇನ್ನೂ ಎನ್ರೋಲ್ ಎನ್ರೋಲ್ ಲಿಂಕನ್ನು ಇಲ್ಲಿ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ ನೋಡಿ. ನವೆಂಬರ್ 13ಕ್ಕೆ ಕರೆಕ್ಟಾಗಿ 11 ಗಂಟೆಗೆ ಇರುವಂತಹ ಈ ಒಂದು ಅನ್ಅಕಾಡೆಮಿ ಜುಡಿಷರಿ ಸ್ಕಾಲರ್ಶಿಪ್ ಟೆಸ್ಟ್ ನಿಮಗೆ ಸಬ್ಸ್ಕ್ರಿಪ್ಷನ್ ತಗೊಳ್ಳಿಕ್ಕೆ ಬೇಕಾಗತ್ತೆ. ಯಾಕಂದರೆ ಕರ್ನಾಟಕ ಜುಡಿಷರಿ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಿದ್ದೀರಿ, ಸಪೋಸ್ ಬ್ಯಾಚ್ ಸ್ಟಾರ್ಟ್ ಆದರೆ ಆವಾಗ ನಿಮಗೆ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೇಬೇಕಾಗತ್ತೆ. ಯಾಕೆಂದರೆ ಬ್ಯಾಚ್ ವೈಸ್ ತುಂಬ ಕ್ಲಾಸಸ್ಗಳು ಇರ್ತವೆ. ಅದ್ರ ಪ್ರಕಾರ ನೀವು ಕ್ಲಾಸಸ್ಗಳನ್ನು ಅಟೆಂಡ್ ಆಗಬೇಕು ಅಂತ ಇದ್ದರೆ ಆವಾಗ ನಿಮಗೆ ಸಬ್ಸ್ಕ್ರಿಪ್ಷನ್ ಹೇಗೆ ತೊಗೊಳ್ತೀರಿ, ಅಮೌಂಟ್ ಬೇರ್ ಮಾಡಲಿಕ್ಕೆ ಆಗದೇ ಇರೋರು ಅಟ್ಲೀಸ್ಟ್ ಈ ಸ್ಕಾಲರ್ಶಿಪ್ಗೆ ಟ್ರೈ ಮಾಡ್ಬೋದು. 100% ಸ್ಕಾಲರ್ಶಿಪ್ ಸಿಗುವಂತಹ ಚಾನ್ಸ್ ಇರುತ್ತೆ. ಹಾಗೆ ಇನ್ನೂ ಒಳ್ಳೆ ಮಾಹಿತಿ ಅಂದರೆ ಹಲವಾರು ಪ್ರೈಸಸ್ಗಳಿವೆ, 100 ಪ್ರೈಸಸ್ ತನಕ ಇದೆ. ಸೊ ರ್ಯಾಂಕ್ 1ಗೆ ಟ್ಯಾಬ್ಲೆಟ್ ಕೂಡ ಸಿಗುತ್ತೆ. ಸೊ ಟ್ಯಾಬ್ಲೆಟ್ ನಿಮ್ಗೆ ಗೊತ್ತಿರ್ಬೋದು, ಈ ಕ್ಲಾಸ್ಗಳ ಎಂಟೈರ್ ಟ್ಯಾಬ್ಲೆಟ್ ಮೇಲೆ ಆಗಿರುವಂಥದ್ದು. ಸೊ ನೀವು ಕೂಡ ಈ ಥರ ಪ್ರೊಡಕ್ಟಿವ್ ಏನಾದರೂ ಮಾಡ್ಬೋದು. ಸೊ ಮನೇಲೆ ಕೂತ್ಕೊಂಡು ನಿಮ್ಮ ಒಂದು ಕನ್ವೀನಿಯನ್ಸ್ ಪ್ರಕಾರ ಬಹಳಷ್ಟು ಆಕ್ಟಿವಿಟೀಸ್ ಈ ಟ್ಯಾಬ್ಲೆಟ್ ಮುಖಾಂತರ ಕೂಡ ಮಾಡ್ಲಿಕ್ಕೆ ಆಗತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ ನಾನೇ. ಹಾಗೆ ಈ ಥರ ಸ್ಮಾರ್ಟ್ಫೋನು, ಬಹಳಷ್ಟು ಸ್ಮಾರ್ಟ್ಫೋನ್, ಇಯರ್ಬಡ್ಸ್, ಹಾಗೆ
ಹೌಸ್ ಸ್ಪೀಕರ್ಸ್ ಅಥವಾ ಗಿಫ್ಟ್ ವೋಚರ್ಸ್ ಎಲ್ಲವೂ ಕೂಡ ನಿಮಗೆ ಲಭ್ಯ ಇದೆ. ಇನ್ನು ಜುಡಿಷರಿ ಟೆಸ್ಟ್ ಸಿರೀಸ್ ಅಂತ ಹೇಳುವಂಥದ್ದು ನಾವು ನೋಡ್ತೇವೆ. ನವಂಬರ್ ತಿಂಗಳ ಕ್ಯಾಲೆಂಡರ್ ನಾವು ನೋಡ್ಲಿಕ್ಕೆ ಹೋದರೆ ಫ್ರೀ ಪ್ಲಸ್ ಹಾಗೆ ಐಕಾನಿಕ್ ಕೋರ್ಸ್ಗಳಿವೆ, ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಇವೆ. ಸೊ ಅದ್ರ ಪ್ರಕಾರ ನಾವು ನೋಡ್ಲಿಕ್ಕೆ ಹೋದರೆ ಆಕ್ಸಲರೇಟ್ ಟೆಸ್ಟ್ ಸಿರೀಸ್ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ನೋಡಿ 8 ಟೆಸ್ಟ್ ಪರ್ ಮಂತ್ ಅಥವಾ 4 ಟೆಸ್ಟ್ ಪರ್ ಮಂತ್ ಫ್ರೀಯಾಗಿ ನೀವು ಅಟೆಂಡ್ ಆಗ್ಬೋದು. ಟೆಸ್ಟ್ಗಳ ನೀವು ಯಾವ ಕ್ಲಾಸ್ಗಳನ್ನು ಅಟೆಂಡ್ ಆಗಿ ಜುಡಿಷರಿ ಲೆಕ್ಚರ್ಗಳನ್ನ ಅಟೆಂಡ್ ಆಗಿ ಆಗದೆ ರೀ, ಆದರೆ ಈ ಟೆಸ್ಟ್ಗಳನ್ನು ಅಟೆಂಡ್ ಮಾಡುವಂಥದ್ದು ಬಹಳ ಮುಖ್ಯ. ಈ ಟೆಸ್ಟ್ಗಳು ಆದಷ್ಟು ಅಟೆಂಡ್ ಮಾಡ್ತಾ ಯು ನ್ಯಾಚುರಲಿ ಗೆಟ್ ದ ಫ್ಲೋ, ಯುಲ್ ಗೆಟ್ ದಿ ಫ್ಲೋ ಆಫ್ ದಟ್ ಪಲ್ಸ್ ಆಫ್ ದ ಎಕ್ಸಾಮ್. ಆ ಎಕ್ಸಾಮ್ ಹೇಗೆ ನಡೆಯುತ್ತೆ, ಯಾವ ರೀತಿಯಲ್ಲಿ ಯಾವ ತರಹ ಕ್ವಶನ್ಸ್ಗಳು. ಉದಾಹರಣೆಗೆ ಸೆಕ್ಷನ್ 6 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್, ನ್ಯಾಚುರಲಿ ಸೀರಿಯಸ್ ಫಾರ್ಮಿಂಗ್ ದಿ ಪಾರ್ಟ್ ಆಫ್ ಸೇಮ್ ಟ್ರಾನ್ಸಾಕ್ಷನ್. ಅದೇ ನೀವು ಸೆಕ್ಷನ್ ಓದ್ತಾ ಹೋದರೆ ಆ ಎಂಟೈರ್ ವರ್ಡಿಂಗ್ಸ್ ನೆನಪಿರೋದಿಲ್ಲ. ಆದರೆ ಈ ಕ್ವಶನ್ಸ್ಗಳು ಕೇವಲ ಕ್ವಶನ್ಸ್ಗಳು, ನೀವು ಆನ್ಸರ್ಸ್ ನೋಡ್ಬೇಕಂತ ಇಲ್ಲ, ಕೇವಲ ಕ್ವಶನ್ಸ್ಗಳನ್ನು ನೋಡ್ತಾ ನಿಮಗೆ ಆನ್ಸರ್ಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಜಸ್ಟ್ ಇದೊಂದು ಟ್ರೈ ಮಾಡಿ ನೋಡಿ, ನಿಮಗೆ ಬಹಳ ಹೆಲ್ಪ್ ಆಗುವಂತಹ ಒಂದು ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಈ ಥರ ಇಷ್ಟು ಟೆಸ್ಟ್ಗಳು ಸಿಗುವಂಥದ್ದು. ಹಾಗೆ ಬಹಳಷ್ಟು ಬ್ಯಾಚ್ಸ್ಗಳು ಸ್ಟಾರ್ಟ್ ಆಗ್ತವೆ. ಜುಡಿಷರಿ ಕೋರ್ ಪ್ರಿಪ್ರೇಷನ್ ಬ್ಯಾಚ್ ನವಂಬರ್ 4 ಇಂದ, ಹಾಗೆ ಕ್ಯಾಪ್ಸಲ್ ಕೋರ್ಸ್ ಫಾರ್ ಜುಡಿಷರಿ ಪ್ರಿಪ್ರೇಷನ್ ಬ್ಯಾಚ್ ಅಂತ ಇದರಲ್ಲಿ ನಾನು ಕೂಡ ಇರುವಂಥದ್ದು. ಹಾಗೆ ರ್ಯಾಪಿಡ್ ರಿವಿಷನ್ ಜುಡಿಷರಿ ಬ್ಯಾಚ್ ಅಂತ October 27 ಫಾರ್ 6 ಮಂತ್ಸ್ ಇರುವಂಥದ್ದು. ಹಾಗೆ ಎಕ್ಸ್ಟೆನ್ಸಿವ್ ಜುಡಿಷರಿ ಪ್ರಿಪ್ರೇಷನ್ ಬ್ಯಾಚ್ October 20 ಇರುವಂಥದ್ದು. ಹಾಗೆ ಇದು ಕೂಡ ನಿಮ್ಗೆ ಗೊತ್ತಿರ್ಬೋದು, ಬಹಳಷ್ಟು ಜನ ಅನ್ಅಕಾಡೆಮಿಯಲ್ಲಿ ಓದ್ದವರು, ಅನ್ಅಕಾಡೆಮಿ ಕ್ಲಾಸಸ್ಗಳು ಆನ್ಲೈನ್ ಕ್ಲಾಸಸ್ಗಳನ್ನ ಅವೇಲ್ ಮಾಡಿದವರು ತುಂಬ ಜನ ಈ ಒಂದು ಜುಡಿಷರಿ ಎಕ್ಸಾಮ್ಸ್ ಕ್ಲಿಯರ್ ಆಗಲಿಕ್ಕೆ ಬಹಳ ಒಂದು ಹೆಲ್ಪ್ ಆಗಿದೆ ಅವರಿಗೆ ಈ ಎಲ್ಲ ಕ್ಲಾಸಸ್ಗಳು. ಅದಕ್ಕೋಸ್ಕರ ನೀವು ಕೂಡ ಕ್ಲಾಸ್ಗಳನ್ನು ಸರಿಯಾಗಿ ಅಟೆಂಡ್ ಮಾಡಿ, ಫ್ರೀ ಇರಲಿ ಪ್ಲಸ್ ಇರಲಿ ಐಕಾನಿಕ್ ಇರಲಿ, ಬಟ್ ವಾಟ್ ಎವರ್ ಕ್ಲಾಸಸ್ ಆರ್ ಬೀಂಗ್ ಕಂಡಕ್ಟೆಡ್ ಪ್ಲೀಸ್ ಅಟೆಂಡ್ ದೋಸ್ ಕ್ಲಾಸಸ್ ಸೊ ದ್ಯಾಟ್ ನಿಮಗೂ ಕೂಡ ಈ ಅನ್ಅಕಾಡೆಮಿ ಮುಖಾಂತರ ಅದರ ರಿಸೋರ್ಸಸ್ಗಳ ಮುಖಾಂತರ, ಯಾಕೆಂದರೆ ಕಂಪ್ಲೀಟಾಗಿ ಎಜುಕೇಷನ್ ಬೇಸ್ಡ್ ಕಂಪ್ನಿ ಇರುವಂಥದ್ದು. ಅದಕ್ಕೋಸ್ಕರ ಎಜುಕೇಷನ್ಗೆ ಬಹಳಷ್ಟು ರಿಸೋರ್ಸ್ಗಳು ಇದರಲ್ಲಿ ಇರ್ತವೆ. ಅದನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮ ಜುಡಿಷರಿ ಎಕ್ಸಾಮ್ಸ್ ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಆದರೆ ಎಲ್ರಿಗೂ ಆ ಒಂದು ಸಾರ್ಥಕ್ಯ ನಮಗೂ ಕೂಡ ಸಿಗುತ್ತೆ. ಹಾಗೆ ಈ ಲೈವ್ ಡೌಟ್ ಸಾಲ್ವಿಂಗ್ ಫೆಸಿಲಿಟೀಸ್ ಇರುವಂಥದ್ದು ಐಕಾನಿಕ್ ಸಬ್ಸ್ಕ್ರಿಪ್ಷನಲ್ಲಿ. ಇದು ಮಾಕ್ ಇಂಟರ್ವ್ಯೂ ವಿಡಿಯೋಸ್ ಕೂಡ ನಿಮಗೆ ಸಿಗುತ್ತೆ ಈ ಒಂದು ಐಕಾನಿಕ್ ಸಬ್ಸ್ಕ್ರಿಪ್ಷನಲ್ಲಿ. ಹಾಗೆ ಪ್ಲಸ್ ಬೆನಿಫಿಟ್ಸ್ನ ಎಲ್ಲ ಮಾಹಿತಿಗಳು ಸಿಗ್ತವೆ. ಹಾಗೆ ಲೈವ್ ಮೆಂಟರ್ಶಿಪ್ನ ಅದರದ್ದು ಕೂಡ ಬೆನಿಫಿಟ್ ಕೂಡ ಸಿಗುತ್ತೆ. ಕರ್ನಾಟಕಕ್ಕಾದರೆ ನಾನೇ ಮೆಂಟರ್ ಇದ್ದೇನೆ. ಸೊ ಇಫ್ ಯು ಆರ್ ಪ್ಲಾನಿಂಗ್ ಟು ಪರ್ಚೇಸ್ ಗೋ ಫಾರ್ ಐಕಾನಿಕ್ ಪರ್ಚೇಸ್ ಮಾಡಿ. ಯಾಕಂದರೆ ನಿಮಗೆ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ನಿಮಗೆ ಫೀಡ್ಬ್ಯಾಕ್ ಸಿಗುತ್ತೆ. ಹಾಗೆ ನನ್ನ ಜೊತೆ ಆ ಸ್ಟ್ರಾಟಜಿ ಪ್ಲಾನ್ ಮಾಡ್ಬೋದು, ನಿಮ್ಮ ಎಕ್ಸಾಮ್ಗೆ ಹೇಗೆ ಓದಬೇಕು ಹೇಳುವಂಥದ್ದು. ಸೊ ಪರ್ಸನಲ್ ಗೈಡೆನ್ಸ್ ಇರುವಂಥದ್ದು. ಹಾಗೆ ಇದು ಫೋಕಸ್ಡ್ ಟೆಸ್ಟ್ ಸೀರೀಸ್ ಕೂಡ ಇರುವಂಥದ್ದು. ಇನ್ನು ಲಾಸ್ಟಿಗೆ ಅನ್ಅಕಾಡೆಮಿ ಯೂಟ್ಯೂಬ್ ಜುಡಿಷರಿ ಚಾನೆಲ್ ನಿಮ್ಗೆ ಗೊತ್ತಿರಬಹುದು. ಹಾಗೆ ಇನ್ನೊಂದು ಜುಡಿಷರಿ ಪ್ರೆಪ್ ವಿತ್ ಅನ್ಅಕಾಡೆಮಿ ಹೇಳುವಂತಹ ಹೊಸದಾಗಿ ನ್ಯೂ ಚಾನೆಲ್ ಸ್ಟಾರ್ಟ್ ಆಗಿದೆ. ಅದರಲ್ಲೂ ಕೂಡ ನಾನು ಕ್ಲಾಸ್ಗಳನ್ನು ತಗೊಳ್ತೇನೆ ಕೆಲವೊಮ್ಮೆ. ಹಾಗೆ ಬಹಳಷ್ಟು ಎಜುಕೇಟರ್ಸ್ಗಳು ಕೂಡ ಕ್ಲಾಸ್ಗಳನ್ನು ತಗೊಳ್ತಾ ಇದ್ದಾರೆ. ಸೊ ಅದಕ್ಕೆ ಖಂಡಿತವಾಗಿಯೂ ಅಟೆಂಡ್ ಆಗಿ ಕನ್ನಡದಲ್ಲೇ ಇರುವಂತಹ ಎಷ್ಟೋ ಕ್ಲಾಸಸ್ಗಳು, ಹಾಗೆ ಇನ್ನೂ ನಿಮಗೆ ಇಂಗ್ಲೀಷ್ ಅಥವಾ ಹಿಂದಿ ಕೆಲವೊಂದು ಮಾಹಿತಿ, ಆ ಇಂಪಾರ್ಟೆಂಟ್ ಚಾರ್ಟ್ಸ್ಗಳೆಲ್ಲ ಕೆಲವೊಂದು ಎಜುಕೇಟರ್ಸ್ ಮಾಡಿರ್ತಾರೆ, ಅದನ್ನು ಫಾಲೋ ಮಾಡಿ, ನಿಮಗೆ ಬಹಳ ಹೆಲ್ಪ್ ಆಗುವಂಥದ್ದು. ಸೊ ಯಾವುದೇ ಎಜುಕೇಟರ್ ಇರಲಿ, ಇಫ್ ಯು ಆರ್ ಟ್ರೈಂಗ್ ಟು ಗ್ರಾಸ್ಪ್ ದ ಪ್ರಿನ್ಸಿಪಲ್ಸ್, ನಿಮಗೆ ಯಾವುದೇ ಭಾಷೆ ಇದ್ರೂ ಕೂಡ ಅರ್ಥ ಆಗತ್ತೆ. ಸೊ ಈಗ ನಾನು ಕನ್ನಡದಲ್ಲಿ ಮಾಡ್ತಾ ಇದ್ರು, ಎಷ್ಟೋ ಜನ ಆಂಧ್ರದಿಂದ, ಕೇರಳ ಅಥವಾ ತಮಿಳ್ನಾಡಿಂದ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾಕೆ ಆ ಒಂದು ಲಾದು ಲ್ಯಾಂಗ್ವೇಜ್ ಸೇಮ್, ನಾವು ಯಾವುದೇ ಭಾಷೆಯಲ್ಲಿ ಮಾತಾಡಲಿ, ಎಕ್ಸ್ಪ್ಲೇನಿಂಗ್ ಭಾಷೆ ಬೇರೆ ಇದ್ರೂ ಸಹ ಅಲ್ಲಿ ಬರುವಂಥ ಆ ಸೆಕ್ಷನ್ಗಳು, ಆ ಒಂದು ಚಾರ್ಟ್ಗಳು ಅದು ಸೇಮೇ ಆಗಿರುತ್ತೆ. ಸಮ್ವೇರ್ ಅಟ್ಲೀಸ್ಟ್ ಒಂದು 10% ಕನ್ವೆ ಅದು ಸಹ ಅದು ನಮಗೆ ಬಹಳ ನಮಗೆ ಖುಷಿ ಆಗುವಂಥದ್ದು ನಿಮಗೆ ಹೆಲ್ಪ್ ಆದರೆ ಅಂತ. ಸೊ ಹಾಗೆ ನಿರಂತರವಾಗಿ ಈ ವಿಡಿಯೋ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಆ ಲಿಂಕನ್ನು ಎಲ್ರಿಗೂ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಥವಾ ಯಾರಾದರೂ ಲಾ ಸ್ಟೂಡೆಂಟ್ಸ್ ಇದೆ ಅವರಿಗೂ ಕೂಡ ತಿಳಿಸಿ. ಹೀಗೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ನಮಸ್ತೆ.